ನಮಸ್ತೆ, ಗುಡ್ ಆಫ್ಟರ್ನೂನ್ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಷ್ಟು ಜೋರಾಗಿ ನಿಮ್ಮನ್ನ ವೆಲ್ಕಮ್ ಮಾಡಿದೀನಿ, ಅಷ್ಟೇ ಜೋರಾಗಿ ನಮ್ಮ ಪ್ರತಿಮಾನು ಕೂಡ ವೆಲ್ಕಮ್ ಮಾಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್ ಹಾಯ್. ಏನೋ ಏನೋ ಜಿಂಗ್ 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 ವಾಟ್ ಜಿಂಗ್ ಜಿಂಗ್ ಸಿಂಪಲ್ ಆಗಿ ಬಂದ್ರೆ ಜಿಂಗ್ 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 ಅಂತೀಯ. ಜಿಂಗ್ ಜಿಂಗ್ ಆಗಿ ಬಂದ್ರೆ ಏನು ಅನ್ನೋದೇ ಇಲ್ಲ ನೀನು. ಇಲ್ಲ ಹಂಗಲ್ಲ, ಜಿಂಗ್ ಜಿಂಗ್ ಅಂದ್ರೆ ಏನ್ ತಿಂಡಿ ಬೇಕು ಅಂತ ಕೇಳ್ದೆ, ಆ ಲ್ಯಾಂಗ್ವೇಜ್ ಅಲ್ಲಿ ಕೇಳ್ದೆ. ಹಂಗ ಹಂಗೆ ಮಾಡ್ಕೊಳಕ್ಕೆ ಕಷ್ಟ ಕಷ್ಟ. ಇವಾಗಂತೂ ನಿನ್ಗೆ ಅರ್ಥ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಆಯ್ತಮ್ಮ, ಯಾಕಂದ್ರೆ ನೀನು ಪೌಷ್ಟಿಕಾಂಶದ ಏನಾದ್ರು ಬೇಕು ಅಂತಂದೆ. ಯಾಕಂದ್ರೆ ಮಧ್ಯಾಹ್ನ ಅದೇ ನೋಡಿದ್ರೆ ಗೊತ್ತಾಗ್ತಾ ಇದೆ, ಕೆಲವು ದಿವಸ ಊಟ ಮಾಡಕ್ಕಾಗಲ್ಲ ಶೂಟಿಂಗ್ ಅಲ್ಲಿ ಅಂತ ಹೇಳ್ತಿದ್ದೆ. ಸೊ ಅದಕ್ಕೆ ನಿನ್ಗೆ ಒಂದು ಪೌಷ್ಟಿಕವಾದ ಒಂದು ಉಂಡೆ ಹೇಳ್ಕೊಡ್ತೀನಿ. ಪೌಷ್ಟಿಕವಾದಂತ ಉಂಡೆ? ಏನುಂಡೆ ಅದು? ಯಾಕಂದ್ರೆ ಡ್ರೈ ಫ್ರೂಟ್ಸ್ ಬೇಕಂದ್ಯಲ್ಲ, ಅಂಟಿನ ಉಂಡೆ ಹೇಳ್ಕೊಡ್ತೀನಿ ಇವತ್ತು. ವಾವ್, ಅದಕ್ಕೆ ನೀನ್ ಗ್ರೇಟ್. ಥ್ಯಾಂಕ್ ಯು. ಸರಿ, ಅಂಟಿನ ಉಂಡೆಗೆ ಏನೇನ್ ಬೇಕು? ಇದಕ್ಕೆ ಒಣ ಖರ್ಜೂರ, ಗಸಗಸೆ, ಬೆಲ್ಲ, ತುಪ್ಪ, ಅಂಟು, ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಇದು ಕಲ್ಸಕ್ಕರೆ, ಬಾದಾಮಿ, ಏಲಕ್ಕಿ ಪುಡಿ. ಅಂಟಿನ ಉಂಡೆಗೆ ಅಂಟು. ಅಂಟು ಇಷ್ಟೆಲ್ಲ ಹೇಳಿದ್ಮೇಲೆ ಅದನ್ನ ಶುರು ಮಾಡ್ಲೇಬೇಕು. ಶ್ಯೂರ್. ಗ್ಯಾಸ್ ಆನ್ ಮಾಡು. ಕಮ್ಮಿ ಮಾಡ್ಲಾ? ಸ್ವಲ್ಪ ಕಡಿಮೆ ಮಾಡು. ಸ್ಪ್ಯಾಚುಲಾ ಕೊಡು, ಒಂದ್ ಸ್ಪೂನ್. ಹೌದು, ಹುರ್ಕೋಬೇಕಲ್ಲ ಇದು. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಬಾದಾಮಿ ಸಪ್ರೇಟ್, ಗೋಡಂಬಿ ಸಪ್ರೇಟ್, ಅಂದ್ರೆ ಲಾರ್ಜ್ ಕ್ವಾಂಟಿಟಿ ಅಲ್ಲಿ ಮಾಡಿದಾಗ ಒಂದೊಂದನ್ನೇ ತುಪ್ಪ ಹಾಕಿ ಹುರ್ಕೊಳ್ತಾರೆ. ಸಪ್ರೇಟ್ ಹುರ್ಕೊಳ್ತಾರೆ. ಓಕೆ, ನಾನಿವಾಗ ಈ ಡ್ರೈ ಫ್ರೂಟ್ಸ್ ನೆಲ್ಲ ಒಂದೇ ಸತಿ ಹಾಕೊಂಡು ಹುರ್ಕೊಳ್ತೀನಿ, ಯಾಕಂದ್ರೆ ಸ್ಮಾಲ್ ಕ್ವಾಂಟಿಟಿ ಅಲ್ಲಿ ಮಾಡ್ತಾ ಇದೀನಲ್ಲ. ನಿಂಗೆ ಸ್ವಲ್ಪ ಸಾಕು ಅಂದ್ಯಲ್ಲ. ಯಾರು ಹೇಳಿದ್ದು? ಇವಾಗ ಸದ್ಯಕ್ಕೆ ಸ್ವಲ್ಪ ಕೊಡ್ತೀನಿ. ಈಗ ಬಾದಾಮಿ, ಗೋಡಂಬಿ ಹಾಕಾಯ್ತು, ಬಾದಾಮಿ, ಒಣ ದ್ರಾಕ್ಷಿ ಎಲ್ಲ ಒಂದೊಂದು ಕಪ್ ಈಕ್ವಲ್. ಹೌದು, ಈಕ್ವಲ್ ಹಾಕೋಣ. ಸ್ವಲ್ಪ ತುಪ್ಪ. ಇದು ಏನಂದ್ರೆ ತುಪ್ಪದಲ್ಲೇ ಮಾಡ್ಬೇಕಿದು, ತುಪ್ಪದಲ್ಲಿ ಮಾಡಿದ್ರೇನೆ ರುಚಿ ಇದು. ಓಕೆ, ಇದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡಿದೀನಿ, ಏನಂದ್ರೆ ಅದು ಉಳಿದಿರೋ ತುಪ್ಪನ ಬೇರೆದಕ್ಕೆ ಬಳಕೆ ಮಾಡ್ಕೊಳ್ಳೋಣ. ಅಂಟೆಲ್ಲ ಹುರ್ಕೋಬೇಕಲ್ವಾ. ಇದು ಹುರಿಯೋದಕ್ಕೆ ಒಂದ್ ಸ್ಪೂನ್ ಆದ್ರೆ ಸಾಕಲ್ವಾ? ಹೌದು. ಮಿಕ್ಕಿದ್ ಹಾಗೆ ಇಟ್ಕೋತೀಯ? ಹೌದು. ಹಾಗೆ ಒಂದು ಪ್ಲೇಟ್ ಕೊಡು. ಇದು ಹುರಿದಿರೋದೆಲ್ಲ ಒಂದಕ್ಕೆ ಹಾಕೊಂಡ್ಬಿಡೋಣ. ಏನಂದ್ರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಸಪರೇಟ್ ಆಗಿ ಹುರ್ಕೋಬೇಕು. ಓಕೆ, ಈಗ ಒಂದು ಬೇಗ ಹುರಿಯುತ್ತೆ, ಅದಕ್ಕೋಸ್ಕರ ಆದಷ್ಟು ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಅಂದ್ರೆ ಈಕ್ವಲ್ ಆಗಿ ಒಂದೇ ಕನ್ಸಿಸ್ಟೆನ್ಸಿ ಇರ್ಬೇಕು. ಪ್ರತಿಮಾ, ಏನಮ್ಮ, ಏನ್ ಸಮಾಚಾರ? ಏನು ಇಲ್ಲ ಕಣಮ್ಮ. ಆಮೇಲೆ ತಪ್ಪು ಮಾಡ್ಬಿಡೋದು, ಎಲ್ಲ ನಿನ್ ಸವಾಸ ಅನ್ಬಿಡೋದು. ಸರಿ ಮಾಡ್ದಾಗ ಮಾತ್ರ ಹೇಳಲ್ಲ ನಿನ್ ಸವಾಸ ಅಂತಲ್ಲ. ನಾ ಹೇಳಲ್ಲ ಕಣೆ. ಈಗ ತುಪ್ಪನೂ ಹಾಕ್ತಿದ್ಯಾ ಅಥವಾ ಸ್ಪೂನಿನ ಅಷ್ಟೇ? ಇದು ತೆಗೆದಿಟ್ಕೊಂಡ್ಬಿಡ್ತೀನಿ. ಇದು ಅಂದ್ರೆ ಗೋಡಂಬಿ ಸ್ವಲ್ಪ ಕಂಬಣ್ಣ ಬರುವವರೆಗೂ ಹುರ್ಕೋಬೇಕು. ನೋಡು, ಇದೆಲ್ಲ ಗುಂಡು ಗುಂಡಕ್ಕೆ ಆಗ್ತಾ ಇದೆ ಅಲ್ಲ? ಹೌದು. ನಂತರ ಏನ್ ಗುಂಡಿಲ್ಲ, ಆದ್ರೂ ಒಂದ್ ರೌಂಡ್. ಹೇಳ್ತಾ ಇದ್ರು ತುಪ್ಪ ಎಲ್ಲ ಖಾಲಿ ಆಗ್ತಾ ಇದೆ ಮನೇಲಿ, ಪ್ರತಿಮಾ ಹೇಳ್ಕೊಟ್ಟಿದ್ದೆಲ್ಲ ಇಲ್ಲಿ ಮನೇಲಿ ಬಂದ್ಬಿಟ್ಟು ಸಿಹಿ ಮಾಡ್ಬಿಡು ಅಂತ. ಸೊ ಅತ್ತಿಂದ ಆಗ್ತಿದೀನಿ ಅಂತಿದ್ಯಾ? ಒಂದ್ ರೌಂಡ್ ಅಷ್ಟೇ, ಜಾಸ್ತಿ ದಪ್ಪ ಆಗ್ಬಾರ್ದಲ್ವಾ. ಈಗ ಒಂದೊಂದೇ ಹುರ್ಕೊಂಡು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡ್ಬಿಡ್ಬೇಕು. ನೋಡಿ, ನಾ ಅದಕ್ಕೆ ಹೇಳಿದ್ದು ಉಳಿದಿರೋ ತುಪ್ಪ ಅದ್ರೊಳಗೆ ಇಲ್ಲ. ಈಗೇನ್ ಮಾಡೋಣ, ಒಣ ಖರ್ಜೂರ, ಇದನ್ನ ನಾವು ಹುರ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ. ಒಣ ಖರ್ಜೂರನಾ? ಒಣ ಖರ್ಜೂರ ಬೀಜ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ತರ್ತರಿಯಾಗಿ ಹುರ್ಕೊಂಡ್ರೆ ಸಾಕಿದು. ನಮ್ಗೆ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡೆ, ನೀನ್ ಹೇಳ್ದೆ ನೋಡು. ಎಲ್ಲಿದ್ಯಾ? ಏನಾಗ್ತಿದೆ ಪ್ರತಿ? ಕಾನ್ಸಂಟ್ರೇಷನ್ ಇದ್ರ ಮೇಲೆ. ಅಲ್ಲೋ, ನಾನೇನ್ ಡೈವರ್ಟ್ ಮಾಡ್ತಿಲ್ಲ ಅಮ್ಮ, ಆಮೇಲೆ ನನ್ ಮೇಲೆ ಹೇಳ್ಬಿಡ ನೀನು. ಈಗ ಇದು ಹುರಿದಿರೋದು ಸಾಕಿದು. ಸಾಕಾ? ಇದು ಮಿಕ್ಸಿ ಜಾರ್ಗೆ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡೋಣ. ಈಗ ಅದು ಒಣ ಖರ್ಜೂರ ಅಂದ್ರೆ ಡ್ರೈ ಇರೋದ್ರಿಂದ ಬಿಸಿ ತುಪ್ಪದಲ್ಲಿ ಹಾಕಿದ ತಕ್ಷಣ ಸಾಫ್ಟ್ ಆಗಲ್ವಾ? ಏನಿಲ್ಲ, ಹಾಗೆ ಇರುತ್ತೆ. ಬಟ್ ಸ್ವಲ್ಪ ಒಂದ್ ಚರ್ನ್ ತಿರುಗಿಸ್ಕೋಬೇಕು ಮಿಕ್ಸಿಯಲ್ಲಿ ತರ್ತರಿಯಾಗೆ. ಅದ್ ಸ್ವಲ್ಪ ತಣಿಲಿ. ಈಗ ಕೊಬ್ಬರಿ ಅದೇ ತುಪ್ಪಕ್ಕೆ ಒಂದ್ಸಲ ಹಾಕಿದಷ್ಟೇ ನೋಡು. ಹೌದು, ಇಷ್ಟೇ ಸಾಕಿದಕ್ಕೆ. ಆಮೇಲೆ ತುಪ್ಪ ಜಾಸ್ತಿ ಬೇಕಾಗತ್ತೆ.
ಇದನ್ನೇನ್ ಮಾಡೋಣ, ಈಗ ಕೊಬ್ಬರಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲಿ ಹುರ್ಕೊಂಡಿದೀವಲ್ಲ, ಕೊಬ್ಬರಿ ಹುರಿದಿರೋದು ಇದಕ್ಕೆ ಹಾಕೊಂಡ್ಬಿಡೋಣ. ಡ್ರೈ ಫ್ರೂಟ್ಸ್ ಜೊತೆಲಿ? ಹೌದು. ಒಣ ಖರ್ಜೂರ ಮಾತ್ರ ಮಿಕ್ಸಿಗೆ? ಹೌದು. ಇದು ತುರ್ಕೊಂಡಿದೀವಲ್ಲ, ಇದನ್ನು ಪುಡಿ ಮಾಡ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಬಾಯಿಗೆ ಸಿಗೋದಿಲ್ಲ. ನೋಡು, ಇದು ಅಷ್ಟೇ. ಈ ಹಸಿ ವಾಸನೆ ಹೋಗಲ್ಲವರೆಗೂ ಹುರ್ಕೊಂಡ್ರೆ ಸಾಕು. ಇದಿಷ್ಟ ಆಗಿದೆಲ್ಲ. ಈಗೇನ್ ಮಾಡೋಣ, ತುಪ್ಪ ಹಾಕೊಂಡು ಅಂಟು ಹುರ್ಕೋಬೇಕು. ನಾನು ಅದನ್ನ ವೆಯ್ಟ್ ಮಾಡ್ತಾ ಇದೀನಿ, ಅದು ಹೆಂಗ್ ಅರಳುತ್ತೆ ಅಂತ. ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ತುಪ್ಪ. ಜಾಸ್ತಿ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೇಕು ತುಪ್ಪ. ಓಕೆ. ಅಂಟು ಇದು ಏನಂದ್ರೆ ಸಂಡಿಗೆಗಳು ಮಾಡ್ತೀವಲ್ಲ, ಎಣ್ಣೆಯಲ್ಲಿ ಕರೆದಾಗ ಹೇಗೆ ಅದೇ ತರ ಆಗತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ವಾವ್, ನೋಡು ಸಂಡಿಗೆ ಹುರಿದಂಗೆ ಇದು ಅಲ್ವಾ? ತುಪ್ಪದಲ್ಲೇ ಇದನ್ನ ಫ್ರೈ ಮಾಡ್ಬೇಕಾ? ಯಾವುದು? ಹೌದು, ಇದೆಲ್ಲ ತುಪ್ಪದಲ್ಲೇ ಫ್ರೈ ಮಾಡ್ಬೇಕು. ತುಪ್ಪದಲ್ಲಿ ಮಾಡಿದ್ರೆ ರುಚಿ ಇರೋದು. ಈಗ ಇದನ್ನು ಇದಕ್ಕೆ ಹಾಕೊಂಡ್ಬಿಡ. ಸಂಡಿಗೆ ತರ ಆಗಿದೆ ನೋಡು ಅಲ್ವಾ? ಕೆಲವ್ರು ಏನ್ ಮಾಡ್ತಾರೆ, ಇದನ್ನ ಸ್ವಲ್ಪ ಮಿಕ್ಸಿಯಲ್ಲಿ ತಿರುಗಿಸ್ಕೊಳ್ತಾರೆ, ಕ್ರಶ್ ಮಾಡ್ಕೊಳ್ತಾರೆ. ಏನಕ್ಕೆ? ಅಲ್ಲ, ಮಿಕ್ಸ್ ಆಗ್ಲಿ ಅಂತ. ಈ ತರ ಹಿಂಗ್ ಮಾಡ್ಕೊಂಡ್ರು ಏನ್ ತೊಂದ್ರೆ ಇಲ್ಲ. ಈ ತರ ಇದ್ರೆ ಅಟ್ಲೀಸ್ಟ್ ಬಾಯಿಗೆ ಸಿಗತ್ತಲ್ವಾ? ಹೌದು. ನಾನೆಲ್ಲ ಒಂದೇ ಬಾಂಡ್ಲಿಯಲ್ಲಿ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ, ಬೆಲ್ಲನೂ ಇದ್ರೊಳಗೆ ಪಾಕ ಮಾಡ್ಕೊಳ್ತೀನಿ. ಯಾಕಂದ್ರೆ ಅದ್ರೊಳಗೆ ತುಪ್ಪ ಇರತ್ತಲ್ವಾ. ಒಂದೇ ಸಲ ಒಂದೇ ಪಾತ್ರೆಲೂ ಆಗುತ್ತೆ ಅಂಡ್ ತುಪ್ಪ ಜಾಸ್ತಿ ವೇಸ್ಟ್ ಆಗಲ್ಲ. ಹೌದು. ಸ್ವಲ್ಪ ಗಸಗಸೆ ಹುರ್ಕೋಬೇಕಾ? ಹೌದು, ಅದು ಹುರ್ಕೋಬೇಕು. ಎಲ್ಲಾದು ಹುರ್ಕೋಬೇಕಿದು. ಎಲ್ಲ ಸೆಪರೇಟ್ ಆಗಿ ಹುರ್ಕೋಬೇಕಷ್ಟೇ. ಸೆಪರೇಟ್ ಆಗಿ ಹುರ್ಕೋಬೇಕು. ಮತ್ತೆ ಎಲ್ಲ ಒಂದೇ ಬೌಲಲ್ಲಿ ಹಾಕೊಂಡ್ಬಿಡ್ಬೇಕು. ಹೌದು. ಆದಷ್ಟು ಅಡಿಗೆ ಮನೆಯಲ್ಲಿ ತುಂಬಾ ಹರಡ್ಕೊಳ್ಳೋದ್ಕಿಂತ ಒಂದ್ರೊಳಗೆ ಮಾಡಿ ಚಕ್ಕವಾಗಿ ಮಾಡಿದ್ರೇನೆ ಇರೋದು. ಆಕ್ಚುಲ್ ಆಗಿ ಗೊತ್ತಾಗೋದು ಅಡಿಗೆ ಮಾಡೋದು ಹೇಗೆ ಅಂತ, ಅಂದ್ರೆ ಅವ್ರ ಸ್ಕಿಲ್ ಹೇಗಿದೆ ಅಂತ ಅದ್ರೊಳಗೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ನಿನ್ನನ್ನು ಹೊಗಳಬೇಕು. ನಾನು ನೀನ್ ಹೊಗಳು ಅಂತ ಹೇಳ್ತಾನೆ ಇಲ್ಲ. ನಾನು ಹೇಳ್ತಿರೋದು ಯೂಶಲ್ ಆಗಿ ಗೊತ್ತಾಗೋದು ಹೇಗೆ ಅಂತ. ನೀನ್ ಹೊಗಳತಿ ಅಂತ ನಾನು ಕಾಯ್ತಾ ಇದ್ದೀನಿ. ಒಂದೇ ಪಾತ್ರೆಲ್ ಮಾಡಿದ್ಯಾ, ಅದನ್ನ ಹೇಳ್ತಾ ಇದೀಯ ಒತ್ತಿ ಒತ್ತಿ. ಸೊ ಒಂದೇ ಪಾತ್ರೆಲ್ ಮಾಡಿದ್ರೆ ಸ್ಕಿಲ್ ಚೆನ್ನಾಗಿದೆ, ಹೊಗಳಬೇಕು ಹಂಗಂತಲ್ಲ. ಇಲ್ಲಪ್ಪ, ನೀನ್ ಚೆನ್ನಾಗ್ ಮಾಡ್ಕೊಟ್ರೆ ಅದು ಹೆಂಗ್ ಟೇಸ್ಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಆತರ ಹೇಳಿದ್ದಲ್ಲ ರೂಪಾ, ನಾ ಹೇಳಿದ್ದೆ ನಿಂಗೆ ಅರ್ಥ ಆಗ್ಲಿಲ್ಲ. ಪಾತ್ರೆ ತೊಳಿಯಕ್ ಆಗಲ್ಲ, ಒಂದೇ ಪಾತ್ರೆ ಆದ್ರೆ ಸೇವಿಂಗ್, ಟೈಮ್ ಸೇವಿಂಗ್, ಎನರ್ಜಿ ಸೇವಿಂಗ್, ಎವ್ರಿಥಿಂಗ್. ಅದು ಅರ್ಥ ಆಯ್ತು. ಪಾಯಿಂಟ್. ನೆಕ್ಸ್ಟ್ ಈಗ ಬೆಲ್ಲ ಪಾಕ ಮಾಡ್ಕೋಬೇಕು. ಇದಕ್ ತುಪ್ಪ ಬೇಡವಾ? ಅದಕ್ಕೆ ಇದಕ್ ಬೇಡ. ನೀರ್ ಹಾಕ್ಲಾ? ಸ್ವಲ್ಪ ನೀರ್ ಹಾಕು, ಸ್ವಲ್ಪ. ಅದ್ ಪಾಕ ಬರ್ಬೇಕು. ಏನಕ್ಕೆ? ಇದ್ರ ಜೊತೆಗೆ ನಾ ಕಲ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗ? ಹೌದು, ಇದ್ರ ಜೊತೆಗೇನೆ ಕಲ್ ಸಕ್ಕರೆ ಹಾಕ್ತಾ ಇದ್ದೀನಿ. ಬೆಲ್ಲ ಸಿಹಿ ಮತ್ತೆ ಕಲ್ ಸಕ್ಕರೆನೂ ಸಿಹಿ ಅಲ್ವಾ? ಅಂದ್ರೆ ಅದ್ರೊಳಗಿರೋ ಪೌಷ್ಟಿಕಾಂಶ ಆಗಿದೆ. ಬಟ್ ರೆಗ್ಯುಲರ್ ಮಾಡ್ಕೋಬೇಕಾದ್ರೆ ಕಲ್ ಸಕ್ಕರೆ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಇದು ಹಿಂಗ್ ಹಾಕೊಂಡ್ರೆ ಬೆಟರ್. ಈಗ ಬೆಲ್ಲ ಎಷ್ಟು, ಕಲ್ ಸಕ್ಕರೆ ಎಷ್ಟು ಹಾಕೋಬೇಕು? ಈಗ ಪಾಕಕ್ಕೆ ಎಷ್ಟು ಬೇಕೋ. ಇವಾಗ ನೋಡು, ನಾನು ಇದು ಒಂದ್ ಬೌಲ್ಗೆ ಹಾಕೊಳ್ತೀನಿ. ಇದು ಪಾಕ ಬಂದಿರುತ್ತಲ್ಲ, ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಅದಕ್ಕೆ ಹಾಕೋಬಹುದು. ಇಲ್ಲ ಅಂದ್ರೆ ಈಗ ಒಂದು ಬಟ್ಲು ಬೆಲ್ಲ ತಗೊಂಡ್ರೆ ಸಾಕು. ಈಗ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ. ಸರಿ, ಈಗ ನಾನು ಅಷ್ಟರಲ್ಲಿ ಖರ್ಜೂರ ಪುಡಿ ಮಾಡ್ಕೊಂಡ್ ಬಂದ್ಬಿಡು. ತರ್ತರಿ ಆದ್ರೆ ಸಾಕಲ್ವಾ? ಹೌದು. ನೋಡು, ಕರೆಕ್ಟಾ? ಓ ಎಸ್, ಡನ್. ಈಗ ಅದನ್ನು ಅದಕ್ಕೆ ಹಾಕೋಬೇಕಾ? ಹೌದು, ಇದಕ್ಕೆ ಹಾಕೋಬೇಕು. ಈಗ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕೊಂಡಿದೀವಿ. ಖರ್ಜೂರ, ಒಣ ಖರ್ಜೂರ ಹಾಕೊಂಡ್ವಿ. ಈಗ ಆಮೇಲೆ ಅರಳು ಹಾಕೊಂಡ್ವಿ. ಅರಳ? ಅದೇ ಅರಳಲ್ವಾ ಅದು? ಅಂಟು. ಅಂಟು ಅರಳಿಗೂ ಅಂಟಿಗೂ ವ್ಯತ್ಯಾಸ ಇದೆ. ಅದೇ ಅಂಟು ಅರಳಾಗಿದ್ದು, ಅದನ್ನೇ ನಾನು ಹೇಳಿದ್ದು. ಓಕೆ. ಈಗ ನೋಡು, ಪಾಕ ಬರುತ್ತೆ. ಕಲ್ ಸಕ್ಕರೆನೂ ಕರ್ಗೋಯ್ತಾ? ಅದನ್ನು ಕರಗಿಸ್ಬಿಟ್ಯಾ? ಅದು ಪಾಕ ಗೊತ್ತಾಗ್ಬೇಕಲ್ಲ, ಅದಕ್ಕೆ. ಈಗ ಅದು ಸ್ವಲ್ಪ ಏನೋ ಎಳೆ ಪಾಕ ಅಂತ. ಎಳೆ ಪಾಕ. ಕೆಲವೊಂದಕ್ಕೆ ಏರ್ ಪಾಕ ಬೇಕಾಗತ್ತೆ. ಇವಾಗ ಇದು ಎಳೆ ಪಾಕನ ಏರ್ ಪಾಕನ? ಇದು ಸ್ವಲ್ಪ ಎಳೆದು ಅಲ್ಲ, ಮಿಡಲ್. ಮಿಡಲ್. ಈಗ ಕಡೆಯಲ್ಲಿ ಏಲಕ್ಕಿ ಹಾಕೊಳ್ತಾ ಇದೀನಿ. ಕಡೆಯಲ್ಲಿ? ಕಡೆಯಲ್ಲಿ, ಹೌದು.
ಈಗ ನೋಡು ಇದಕ್ಕೆ ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ಕೊಬ್ಬರಿ, ಗಸಗಸೆ, ಉತ್ತುತ್ತೆ, ಅಂಟು, ಮತ್ತಿನ್ನೇನು ಹಾಕಿದ್ವಿ? ಏಲಕ್ಕಿ. ಏಲಕ್ಕಿ ಅಷ್ಟೇ. ಈಗ ಇದಾಗಿದೆ ಇದು ಪಾಕ. ಗ್ಯಾಸ್ ಆಫ್ ಮಾಡ್ಬಿಡು. ಮತ್ತೆ ಈ ಅಂಟಿರತ್ತಲ್ಲ ಅರಳಿರೋದು ಬೇಕಾದ್ರೆ ಸ್ಪೂನ್ ಅಲ್ಲಿ ಒಂಚೂರು ತರ ಹಿಂಗ್ ಮಾಡ್ಕೊಂಡ್ಬಿಡ್ಬೋದು. ಕ್ರಶ್ ಮಾಡ್ಕೋಬಹುದು ನೋಡಿ. ಇದಿಷ್ಟು ಹಿಂಗೆ ಕ್ರಶ್ ಮಾಡ್ಕೋಬೇಕು. ಒಂಥರ ಕ್ರಿಸ್ಪಿನೆಸ್ ಇರುತ್ತೆ ಅಲ್ವಾ? ಹೌದು. ಈಗ ಈ ಆಗಿರೋ ಪಾಕನ ಇದಕ್ಕೆ ಹಾಕೊಳ್ಳೋಣ. ನೊರೆ ಗೊತ್ತಾಗ್ತಾ ಇದೆಲ್ಲ. ಹೌದು. ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಿದು. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಣಿಲಿ, ಅಷ್ಟೊಳಗೆ ಉಂಡೆ ಕಟ್ಕೊಂಡ್ಬಿಡ್ತೀನಿ. ತಣ್ಣಗಾದ್ಮೇಲೆ ಉಂಡೆ ಕಟ್ಬೇಕಾ? ಹೌದು. ತಣ್ಣಗಂದ್ರೆ ಫುಲ್ ತಣ್ಣಗಲ್ಲ, ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ಕಟ್ಬೇಕು. ತುಂಬಾ ಬಿಸಿ ಇದೆ ಅಲ್ಲ, ಕೈ ಸುಡುತ್ತೆ. ಹೌದು. ಓಕೆ ಸರಿ, ಅಷ್ಟ್ರಲ್ಲಿ ಒಂದು ಬ್ರೇಕ್ ತಗೊಂಡ್ಬಿಡ್ಲಾ? ಆಯ್ತು ತಗೋ. ಪಾಕ ಹಾಕಿದ್ದಾಯ್ತು, ಅಂಟಿನುಂಡೆ ಇನ್ನೇನ್ ಕಟ್ಬೇಕು. ಕಟ್ಟೋಕ್ ಮುಂಚೆ ಒಂದ್ ಬ್ರೇಕ್ ತಗೊಳ್ಳೇಬೇಕಲ್ಲ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಪ್ರೀತಿಯ ಮನೆ ಅಡಿಗೆ. ಈಗ ಉಂಡೆ ಕಟ್ಟಿ ಇನ್ನೇನ್ ರೆಡಿ ಮಾಡ್ಕೊಂಡು ನನ್ ಕೈ ಕೊಡ್ಬೇಕು ಅಂತ ಶಿ ಇಸ್ ವೇಟಿಂಗ್. ಪಾಪ, ಹೌ ಸ್ವೀಟ್. ಯಾರಿಗೆ ಹೇಳಿದ್ರು ಕೊಡ್ತೀನಿ ಅಂತ? ಕೊಡಲ್ವಾ? ನೀನ್ ತಿಂದ್ರೆ ನಿಜವಾಗ್ಲೂ ನಾನು ಎಷ್ಟು ಖುಷಿ ಪಡ್ತೀನಿ ಗೊತ್ತಾ? ಪಾಪ ನೀನ್ ಏನು ತಿನ್ನೋದೇ ಇಲ್ಲ, ನನಗ್ ಮಾಡ್ಕೊಡ್ತೀಯ. ತಗೋ. ನಂಗೆ ಗೊತ್ತು, ನಾನು ಈ ವರ್ಡ್ ಹೇಳಿದ್ರೆ ನೀನ್ ನಂಗೆ ಕೊಡ್ತೀಯ ಅಂತ. ತಗೊಳಮ್ಮ, ನೀ ತಿನ್ನು, ನೀನ್ ಚೆನ್ನಾಗಿರೋ. ಥ್ಯಾಂಕ್ ಯು. ಅಂಟಿನ ಉಂಡೆ ಎಸ್ ರೆಡಿ. ಹೇಗ್ ಮಾಡೋದು? ಸ್ವಲ್ಪ ಗಟ್ಟಿ ಇದೆ ಅಲ್ಲ, ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಅಂಟಿನ ಉಂಡೆ ಮಾಡುವ ವಿಧಾನ. ಮೊದಲು ಬಾಣ್ಲಿಗೆ ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ತುಪ್ಪ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಒಣ ಖರ್ಜೂರವನ್ನು ಬೇರೆಯಾಗಿ ಹುರಿದು ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಅದೇ ಬಾಣ್ಲಿಗೆ ಕೊಬ್ಬರಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಿ. ನಂತರ ತುಪ್ಪ, ಅಂಟು ಹಾಗೂ ಗಸಗಸೆ ಹಾಕಿ ಹುರಿದುಕೊಳ್ಳಿ. ಈಗ ಬಾಣ್ಲಿಗೆ ಬೆಲ್ಲ, ಸ್ವಲ್ಪ ನೀರು ಹಾಗೂ ಕಲ್ಲು ಸಕ್ಕರೆ ಹಾಕಿ ಪಾಕ ಮಾಡಿಕೊಳ್ಳಿ. ನಂತರ ಒಂದು ಬೌಲ್ಗೆ ಹುರಿದ ಮಿಶ್ರಣ, ತರಿತರಿಯಾಗಿ ರುಬ್ಬಿದ ಖರ್ಜೂರ, ಏಲಕ್ಕಿ ಪುಡಿ, ಬೆಲ್ಲದ ಪಾಕ ಹಾಕಿ ಉಂಡೆ ಕಟ್ಟಿದರೆ ಅಂಟಿನ ಉಂಡೆ ಸವಿಯಲು ಸಿದ್ಧ. ದಿವಸಕ್ಕೆ ಒಂದ್ ತಿಂದ್ರೆ ಪೌಷ್ಟಿಕಾಂಶ ಜಾಸ್ತಿಯೇ ಬರುತ್ತೆ ನಿಮ್ಗೆ. ಹೇಗಿದೆ? ಇಂಗು ತೆಂಗು ಕೊಟ್ರೆ ಮಂಗನು ಅಡುಗೆ ಮಾಡತ್ತಂತೆ. ಹಂಗೆ ಎಲ್ಲಾ ಡ್ರೈ ಫ್ರೂಟ್ಸ್ ಕೊಟ್ರೆ ಚೆನ್ನಾಗ್ ಆಗದೆ ಇರತ್ತಾ? ಅಲ್ವಾ? ಅಲ್ವಾ? ಬಟ್ ಏನೇ ನೀನ್ ಈ ಡೈಲಾಗ್ ಹೇಳ್ತೀಯ ಅಂತ ನಾನು ಹಿಂಗ್ ಹೇಳ್ದೆ. ನಿಜ ಹೇಳ ಹೇಳು. ಎಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರೂ ಕೂಡ ಒಂದೊಂದ್ಸಲ ನಮ್ಮನೇಲಿ ಅಷ್ಟೆಲ್ಲ ಇರುತ್ತೆ, ನಾನೇನು ಮಾಡೇ ಇರೋದಿಲ್ಲ. ಅದ್ರಿಂದ ಏನೋ ಒಂದು ರೆಸಿಪಿ ಮಾಡಬಹುದು ಅಂತ ಗೊತ್ತಾಗೋದೆ ನೋಡ್ಕೊಂಡ್ ಆದ್ಮೇಲೆ. ದಟ್ ಇಸ್ ಟ್ರೂ ಅಲ್ವಾ? ನಾನು ನಿಂಗೆ ಹೇಳಕ್ ಆಗತ್ತಾ ಹಂಗೆಲ್ಲ? ಇಲ್ಲ, ನೆಕ್ಸ್ಟ್ ಟೈಮ್ ಮಾಡ್ಕೊಡಲ್ಲ ನೀನು, ಅದಕ್ಕೆ ಹೇಳಲ್ಲ. ಆಯ್ತಮ್ಮ. ಸರಿ, ಇದೇ ಖುಷಿಯಲ್ಲಿ ಏನ್ ಬೇಕು ನೆಕ್ಸ್ಟ್? ಸಿಹಿ ಆಯ್ತು, ಖಾರ ಏನಾದ್ರು? ನೆಕ್ಸ್ಟ್ ಆಕ್ಚುಲ್ ಆಗಿ ಇದು ಮಕ್ಕಳಿಗೆ ಬಹಳ ಒಳ್ಳೇದು. ಅದೇ ನನಗೆ. ಹಾ, ಅಂದ್ರೆ ಇದು ಬ್ರಾಹ್ಮಿ ಸೊಪ್ಪಿನ ಚಟ್ನಿ. ಅಂದ್ರೆ ಉರ್ಗ ಅಂತಾನು ಅಂತಾರೆ, ಒಂದೆಲ್ಗ ಅಂತಾರೆ. ಅದ್ರದ್ದು ಚಟ್ನಿ. ಓ ವಾವ್. ಓಕೆ, ಅದ್ ಮಾಡೋಣವಾ? ಓಯ್ಸ್, ಇದೊಂಥರ ಮೆಡಿಸಿನಲ್ ರೆಸಿಪಿ. ಮೆಡಿಸಿನಲ್ ರೆಸಿಪಿ ಅಲ್ವಾ? ಮೆಡಿಸಿನಲ್ ರೆಸಿಪಿ. ಅದು ಮೆಡಿಸಿನಲ್ ಅಂತಾನೆ ತಿನ್ನೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ನಾವು ಪದಾರ್ಥ ತರ, ಅಂದ್ರೆ ನಾವು ನಾವೇನ್ ಅಡ್ಗೆ ಮಾಡ್ತೀವೋ ಅದ್ರೊಳಕ್ಕೂ ಬಳಕೆ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು. ವೆರಿ ನೈಸ್. ಅಂಡ್ ಇನ್ನೊಂದು ನಂಗೆ ಚಿಕ್ಕ ಡೌಟು, ನೀ ಹೇಳ್ತಾ ಇದ್ದೆ ಬಾಣಂತಿಯರಿಗೆ ಮಾತ್ರ ಇದನ್ನ ಮುಂಚೆ ಎಲ್ಲ ಕೊಡ್ತಾ ಇದ್ರು ಅಂತ. ಸೊ ಈ ಒಂದು ಅಂಟಿನುಂಡೆನ ಗಂಡ್ ಮಕ್ಳು ಕೂಡ ತಿನ್ಬಹುದಾ? ಎಲ್ಲರೂ ತಿನ್ಬಹುದು. ನನಗೆ ಗೊತ್ತಾಯ್ತು ನೀನ್ ಏನ ಕೇಳಿದೆ ಅಂತ. ಎಲ್ಲರೂ ತಿನ್ಬಹುದು. ಓಕೆ ಸರಿ, ಹಾಗಾದ್ರೆ ನೆಕ್ಸ್ಟ್ ಒಂದೆಲ್ಗ ಚಟ್ನಿ ಮಾಡ್ತಾ. ಹೌದು, ಒಂದೆಲ್ಗ ಚಟ್ನಿ. ಅದಕ್ಕೆ ಏನೇನ್ ಬೇಕು? ಇದಕ್ಕೆ ಒಂದೆಲ್ಗ, ಎಣ್ಣೆ, ಹುಣಸೆ ಹಣ್ಣು, ಕಾಯಿ ತುರಿ, ಸಾಸಿವೆ, ಇಂಗು, ಇದು ಕರಿಬೇವಿನ ಸೊಪ್ಪು, ಉದ್ದಿನ ಬೇಳೆ, ಒಣಮೆಣಸಿನ್ಕಾಯಿ, ಉಪ್ಪು, ಧನಿಯಾ. ಓಕೆ, ಶುರು ಮಾಡೋಣ. ಶೂರ್. ಗ್ಯಾಸ್ ಆನ್ ಮಾಡು. ಏನಂದ್ರೆ ಶುರು ಮಾಡೋದೇ ಗ್ಯಾಸ್ ಆನ್ ಮಾಡು, ಪ್ಯಾನ್ ಇಡೋದ್ರಿಂದ. ಅದು ಸ್ಪ್ಯಾಚುಲಾ ಕೊಡು, ಸ್ಪೂನ್ ಕೊಡು. ಅಥವಾ ಅದು ಕರೆಕ್ಟ್. ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಹುರ್ಕೋಬೇಕು. 1 ಚಮಚ ಕೊಡು. ಇದನ್ನ ಎಣ್ಣೆ ಹಾಕದೆ ಹುರಿಬೇಕು. ಹೌದಾ? ಹೌದು. 1 ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ. ಫಸ್ಟ್ ಉದ್ದಿನ ಬೇಳೆ ಹುರ್ಕೊಂಡು ಅದು ಸ್ವಲ್ಪ ಕೆಂಪಾಗಬೇಕು. ಓಕೆ.
ಮಿಕ್ಸಿ ಜಾರ್ ತಗೊಂಡ್ಬರ್ತೀಯಾ? ಇದ್ರೊಳಗೆ ಒಂದೆಲ್ಗ ಅದು ತಂಬಳಿ ಮಾಡ್ತಾರೆ ಅಲ್ವಾ? ಮತ್ತೆ ಚಟ್ನಿ. ಹೌದು, ಬಹಳ ಒಳ್ಳೇದು. ಆಕ್ಚುಲಿ ದೇಹಕ್ಕೂ ತುಂಬಾ ಒಳ್ಳೇದು. ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದ್ರಲ್ಲಿ. ಮತ್ತೆ ಮೆಮೊರಿ ಪವರ್ಗಂತೂ ಹೇಳಿ ಮಾಡಿಸಿಟ್ಟಿರೋದು. ಇದ್ ನಾವು ಹುರಿದ್ಬಿಟ್ಟು ಆಕ್ಚುಲಿ ಪುಡಿ ಮಾಡಿ ಇಟ್ಕೊಂಡ್ರೆ, ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಪುಡಿನೂ ಮಾಡಿ ಇಟ್ಕೊಂಡ್ರೆ ಅದನ್ನು ತಗೋಬಹುದು. ಈ ಬಣ್ಣ ಬಂದ್ರೆ ಸಾಕು. ಈಗೇನ್ ಮಾಡೋಣ? ಧನಿಯಾ. ಇದು ಒಂದೊಂದೇ ಸೆಪರೇಟ್ ಆಗಿ ಹುರ್ಕೋಬೇಕಾ? ಇಲ್ಲ, ಉದ್ದಿನ ಬೇಳೆ ಮಾತ್ರ ಸಪರೇಟ್ ಆಗಿ. 1 ಚಮಚ ಆಗಷ್ಟು ಧನಿಯಾ. ಓಕೆ. ಸ್ವಲ್ಪ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ನೀನು ಒಗ್ಗರಣೆಗೆ ಹಾಕೊಂಡ್ರು ಸಾಕು, ಬಟ್ ಏನಂದ್ರೆ ಸಪ್ಪಿನಂಶ ಜಾಸ್ತಿ ಇದ್ರೆ ಒಳ್ಳೇದು ಅಂತ ಅಷ್ಟೇ. ಬ್ಯಾಡಗೆ ಮೆಣಸಿನಕಾಯಿ. ಖಾರಕ್ಕೆ ಬರೀ ಬ್ಯಾಡಗಿ ಮೆಣಸಿನಕಾಯಿ ಅಷ್ಟೇ ಯೂಸ್ ಮಾಡ್ತಾ ಇದೀಯಾ? ಹೌದು. ಸೊ ಒಂದ್ 4 ರಿಂದ 5. ಓಕೆ. ಚೂರ್ ಎಣ್ಣೆ, ಚೂರೇ ಚೂರು. ಫಸ್ಟ್ ಇದಿಷ್ಟು ಹುರ್ಕೊಂಡ್ಬಿಡ್ಬೇಕು. ಈಗ ಈ ಸೊಪ್ಪನ್ನ ಹಾಕೋಣ. ಇಷ್ಟೆಲ್ಲ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಅದಕ್ಕೆ ಒಟ್ಟಿಗೆ ಹಾಕೊಂಡ್ಬಿಡೋದು? ಹೌದು, ಒಟ್ಟಿಗೆ ಹಾಕೊಳ್ಳೋದು. ಅಂದ್ರೆ ಸೊಪ್ಪು ಹಾಕಿದ ತಕ್ಷಣ ಏನಾಗುತ್ತೆ, ತುಂಬಾ ಮೃದು ಆಗ್ಬಿಡುತ್ತಲ್ಲ. ಆಗುತ್ತೆ, ಅಂಡ್ ಕಡಿಮೆ ಕೂಡ ಆಗುತ್ತೆ. ಹೌದು. ಈಗ ತೆಂಗಿನ ತುರಿ, 1 ಬಟ್ಲಾಗಷ್ಟು ತೆಂಗಿನ ತುರಿ. ಈಗ ಇದಾಗಿದೆ, ಗ್ಯಾಸ್ ಆಫ್ ಮಾಡಿ. ಇದನ್ನ ನಾವೇನು ಉದ್ದಿನ ಬೇಳೆ ಹಾಕಿದೀವಲ್ಲ, ಕೆಲವ್ರು ಏನ್ ಮಾಡ್ತಾರೆ, ಉದ್ದಿನ ಬೇಳೆ ಇದ್ರ ಜೊತೆಗೆ ರುಬ್ಕೊಳ್ತಾರೆ. ಇಲ್ಲ ಅಂದ್ರೆ ಕೆಲವ್ರು ಏನಂತಾರೆ, ನೋಳೆ ಆಗತ್ತೆ. ಉದ್ದಿನ ಬೇಳೆ ನೀರು ಸೇರಿದಾಗ ರುಬ್ದಾಗ ನೋಳೆ ಆಗತ್ತೆ, ಕಡೆಯಲ್ಲಿ ಹಾಕ್ಬಿಟ್ಟು ರುಬ್ತಾರೆ. ಸೊ ನಾನು ಏನಕ್ಕೆ ಇವಾಗಲೇ ಹಾಕ್ತಾ ಇದ್ದೀನಿ ಅಂತಂದ್ರೆ, ಅದು ಕ್ಲೀನ್ ಆಗಿ ಫೈನ್ ಪೌಡರ್ ಆಗ್ಬಿಡ್ಲಿ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು ಇದಕ್ಕೆ ಹಾಕ್ಬಿಡ್ಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಇರ್ಬೇಕು ಇದಕ್ಕೆ. ಓಕೆ. ಇನ್ ಕೆಲವರು ಅದನ್ನ ಸ್ವಲ್ಪ ನೆನೆಸ್ಬಿಟ್ಟು ಹುಣಸೆ ರಸ ಹಾಕ್ತಾರೆ. ಹೌದು, ಪಲ್ಪ್ ಹಾಕ್ತಾರೆ. ಅಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ ಈ ತರ ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು ಅಷ್ಟೇ. ಇದಿಷ್ಟು ರುಬ್ಕೋಬೇಕು. ಕೊಡು, ರುಬ್ಕೊ. ನೀರ್ ಬೇಡವಾ? ಫಸ್ಟ್ ಒಂದ್ಸತಿ ತಿರುಗಿಸ್ಕೊಳ್ತೇನೆ, ಆಮೇಲೆ ನೀರ್. ಆಮೇಲೆ ನನ್ನನ್ನು ಕರೀತೀಯ? ಬೇಡ, ನೀನ್ ಬರ್ಬೇಡ, ನೀನೇ ಬಾ. ಸ್ವಲ್ಪ ನೀರು ಕೊಡಿ. ಡ್ರೈ ಚಟ್ನಿ ಆಗಿದಲ್ಲ ಅದು? ಹೌದು. ಫಸ್ಟ್ ಒಂದ್ಸತಿ ತಿರುಗಿಸ್ಕೊಂಡ್ರೆ ಸುಲಭ ಆಗತ್ತೆ. ಈಗ ಹೋಗಿ ಚಟ್ನಿ ರುಬ್ಕೊಂಬಾ, ಅಷ್ಟೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಶೋರ್. ಒಂದಲ್ಗ ಚಟ್ನಿ. ಎಸ್, ಅದಕ್ಕೆ ಮುಂಚೆ ಒಂದು ಬ್ರೇಕ್ ಬೇಕೇ ಬೇಕಲ್ಲ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಪುಟಾಣಿ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡುಗೆ. ಒಂದಲ್ಗ ಚಟ್ನಿ ರೆಡಿನಾ? ಬರೀ ಚಟ್ನಿ ಹೆಂಗ್ ರುಚಿ ಇರತ್ತೆ ಹೇಳು? ಒಗ್ಗರಣೆ ಹಾಕಿದ್ರೇನೆ ರುಚಿ. ಈಗ ಸ್ವಲ್ಪ ಸಾಸಿವೆ. ಸ್ವಲ್ಪ? ಹೌದು. ಕರಿಬೇವಿನ ಸೊಪ್ಪು 1 ಸ್ಪೂನ್ ಕೊಡು. ಸ್ವಲ್ಪ ಇಂಗು. ಆಫ್ ಮಾಡ್ಬಿಡ್ಲಾ? ಹಾ. ಒಗ್ಗರಣೆ ಇದಕ್ಕೆ ಹಾಕೊಂಡ್ಬಿಡೋಣ. ಆ ಇಂಗು ಫ್ಲೇವರು ಬರಬೇಕು, ಅವಾಗಲೇ ಚೆನ್ನಾಗಿರುತ್ತೆ ಅಲ್ವಾ? ಕರಿಬೇವು ಇಂಗು ಸೇರ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಂಡ್ ಸಾಸಿವೆ ಕೂಡ ಅಷ್ಟೇ, ಒಗ್ಗರಣೆಗೆ ಹಾಕಿದ್ರೆ ಆ ಟೇಸ್ಟೇ ಡಿಫರ್ ಆಗುತ್ತೆ. ಹೌದು. ಒಂದಲ್ಗ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ಬ್ರಾಹ್ಮಿ ಸೊಪ್ಪು, ಒಂದಲ್ಗ, ಉರ್ಗ, ಏನ್ ಬೇಕಾದ್ರೂ ಹೇಳ್ಬೋದು. ಏನ್ ಬೇಕಾದ್ರೂ ಹೇಳ್ಬೋದು. ಅಂತೂ ರೆಡಿ ಆಗ್ಬಿಟ್ಟಿದೆ. ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು. ಒಂದಲ್ಗ ಚಟ್ನಿ ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ರಿಕ್ಯಾಪ್ ನಿಮ್ಗೋಸ್ಕರ. ಒಂದಲ್ಗ ಚಟ್ನಿ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೂ ಹುರಿದುಕೊಳ್ಳಿ. ಈಗ ಧನಿಯಾ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಎಣ್ಣೆ,
ಹಾಗೂ ಒಂದೆಲ್ಗ ಸೊಪ್ಪು ಹಾಗೂ ತೆಂಗಿನ ತುರಿಯನ್ನ ಹಾಕಿ ಹುರಿದುಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ, ಉಪ್ಪು, ಹುಣಸೆ ಹಣ್ಣು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಕೊನೆಗೆ ಸಾಸಿವೆ ಒಗ್ಗರಣೆ ಕೊಟ್ಟರೆ ಒಂದೆಲ್ಗ ಚಟ್ನಿ ರೆಡಿ ಟು ಈಟ್. ಉಪ್ಪು, ಹುಳಿ, ಖಾರ. ಬಟ್ ನೀನ್ ಹಾಗೆ ತಿಂದ್ರೆ ಸ್ಟ್ರಾಂಗ್ ಆಗಿರತ್ತೆ. ಹೌದು, ಅನ್ನದ ಜೊತೆ ಹಾಕೊಂಡು ತಿನ್ಬೇಕು. ಹೌದಾ? ಅನ್ನದ ಜೊತೆ ಆಗ್ಲೇ ಹೇಳ್ದೆ ಇಬ್ರು ಒಟ್ಟಿಗೆ ಊಟ ಮಾಡೋಣ ಅಂತ ಚಟ್ನಿ ಜೊತೆಲಿ. ಇದಕ್ಕೆ ತುಪ್ಪ ಚೆನ್ನಾಗಿರುತ್ತೆ ಅಥವಾ ಬರೀ ಚಟ್ನಿ ಕಲ್ಸ್ಕೋಬೇಕಾ? ನಮ್ಗೆ ಕೊಬ್ಬರಿ ಎಣ್ಣೆ, ನನಗೆ ಕೊಬ್ಬರಿ ಎಣ್ಣೆ ಪರ್ಸನಲಿ. ಬೇರೆಯವ್ರಿಗೆ ತುಪ್ಪ ಹಾಕೊಳ್ಳೋದಾದ್ರೆ ಹಾಕೋಬಹುದು. ತಂದಿದ್ಯಲ್ವಾ ಕೊಬ್ಬರಿ ಎಣ್ಣೆ? ಹೌದು, ಅಫ್ಕೋರ್ಸ್. ತಿನ್ಬಿಡೋಣ ಹಾಗಾದ್ರೆ. ಶೋರ್. ಓಕೆ, ಸರಿ, ನೀ ನನ್ಗೆ ಅಲ್ಲಿ ಕಾಯ್ತಾ ಇರೋ, ಜಾಯ್ನ್ ಆಗ್ತೀನಿ. ಶೋರ್, ಬಾಯ್ ಬಾಯ್. ಪ್ರತಿಭಾ ಹೇಳ್ದಾಗೆ ಒಂದೆಲ್ಗ ಚಟ್ನಿ ಜೊತೆಲಿ ಅನ್ನದ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಜೊತೆಗೆ ಅಂಟಿನ ಉಂಡೆ ಕೂಡ ಮಾಡ್ಕೊಟ್ಬಿಟ್ಟಿದ್ದಾಳೆ. ಇನ್ನು ಸ್ವಲ್ಪ ಮಿಕ್ಸ್ ಇದೀನಿ, ಅದನ್ನೆಲ್ಲ ಖಾಲಿ ಮಾಡ್ಬೇಕಲ್ಲ. ನಾವಿಬ್ರು ಸೇರಿ ಊಟ ಮಾಡ್ಬೇಕು. ಅಷ್ಟರಲ್ಲಿ ನೀವೊಂದ್ ಚಿಕ್ಕ ಬ್ರೇಕ್ ತಗೊಂಬಿಡಿ. ಬ್ರೇಕ್ ಆದ್ಮೇಲೆ ಆಸ್ ಯೂಶುವಲ್ ನಮ್ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ಅವರು ಕೂಡ ನಿಮ್ಗೋಸ್ಕರ ಇನ್ನ 2 ರೆಸಿಪೀಸ್ ನ ಹೇಳ್ಕೊಡ್ತಾರೆ. ಕಾಯ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಹಾಯ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ. ಸೊ ಬ್ರೇಕ್ ಮುಂಚೆ ಪ್ರತಿಮಾ ಅಂತೂ 2 ರೆಸಿಪೀಸ್ ಪಟಾಪಟ ಅಂತ ಮಾಡ್ಬಿಟ್ಟು ತೋರಿಸ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಈಗ ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಇರುವಂತಹ ಗೆಸ್ಟ್ ಯಾರು? ಎನಿ ಗೆಸ್? ಗೊತ್ತಿಲ್ಲ ಅಲ್ಲ? ಅವ್ರನ್ನ ಕೇಳ್ಬಿಡೋಣ. ನಿಮ್ ಹೆಸರು? ರತ್ನ ನಾಗರಾಜ್. ರತ್ನ ನಾಗರಾಜ್ ಅವರೇ, ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮತ್ ನಾಗರಾಜ್ ಅವ್ರು ಏನ್ ಮಾಡ್ತಾರೆ? ಅವರು ಕ್ಯಾಟರ್ಪಿಲ್ಲರ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓ, ಓಕೆ. ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ಮಗ, ನಮ್ಮ ಮನೆಯವರು 3 ಜನ. ನೀವು, ನಿಮ್ ಮಗ, ನಿಮ್ಮ ಮನೆಯವರು 3 ಜನ. ನೀವೇನ್ ಮಾಡ್ತೀರಾ? ಹೌಸ್ ವೈಫ್. ಹೌಸ್ ವೈಫ್. ಯಾವಾಗ್ಲೂ ಮನೇಲೇ ಇರ್ತೀರಾ? ನಾವೊಂದು ಇದೆ ಪದ್ಮನಾಭನಗರ ವನಿತಾ ಸಮಾಜದಲ್ಲಿ ಮೆಂಬರ್. ಮತ್ತೆ ಈಗ ರೀಸೆಂಟ್ ಆಗಿ ಸ್ನೇಹದಲ್ಲೂ ಮೆಂಬರ್ ಆಗಿದ್ದೀನಿ. ಸೊ ಮನೇಲಷ್ಟೇ ಅಲ್ಲ, ಹೊರಗಡೆನೂ ನಿಮ್ಮ ಸೇವೆ ಇದ್ದೇ ಇರುತ್ತೆ. ಎಂಗೇಜ್ ಆಗಿರ್ಬೇಕಲ್ಲ ಮೇಡಮ್. ಎಂಗೇಜ್ ಆಗಿರ್ತೀರಾ? ಇಲ್ಲಾಂದ್ರೆ ಬೇಜಾರಾಗುತ್ತೆ, ಟೈಮ್ ಪಾಸ್ ಮಾಡೋದು ಕಷ್ಟ ಅಲ್ವಾ? ತುಂಬಾ ಬೋರ್ ಆಗುತ್ತೆ ಮನೇಲಿ ಇದ್ರೆ. ಬೋರ್ ಆಗುತ್ತೆ. ಹಾಗಾಗಿ ಏನೋ ಒಂದು ಆಕ್ಟಿವಿಟೀಸ್ ಹೋಗ್ತಾ ಇರೋದು, ಬರ್ತಾ ಇರೋದು, ಟೈಮ್ ಪಾಸ್ ಮಾಡ್ತಾ ಇರೋದು. ಈಗ ಏನ್ ಮಾಡ್ತೀರಾ ಇವತ್ತು? ಹಾಲ್ಗಾರ್ಗೆ. ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು? ಅಕ್ಕಿ ಹಿಟ್ಟು 1 ಕಪ್ಪು, ಹಾಲು 1 ಕಪ್ಪು, ಓಕೆ, ರುಚಿಗೆ ಉಪ್ಪು, ಆಮೇಲೆ ಕರಿಯೋ ಎಣ್ಣೆ. ಶುರು ಮಾಡೋಣ. ಸರಿ. ಫಸ್ಟ್ ಒಂದು ಪಾತ್ರೆ ತಕ. ಹೌದಾ? ಕಡಿಮೆನೇ ಇದೆ, ಪರವಾಗಿಲ್ಲ. ಅರ್ಧ ಕಪ್ ಹಾಲು ಹಾಕ್ತಿದ್ದೀನಿ. ಅರ್ಧ ಗ್ಲಾಸ್ ಹಾಲು ಹಾಕಿದ್ದೀನಿ. ಅದಷ್ಟೇ ಸಮ ಪ್ರಮಾಣದಲ್ಲಿ ನೀರು ಹಾಕ್ಬೇಕು. ನೀರು ಹಾಕೋಬೇಕಾ? ನೀರು ಹಾಕ್ಬೇಕು. ಅರ್ಧಕ್ಕೆ ಅರ್ಧ. ಓಕೆ. ಅಕಸ್ಮಾತ್ ಜಾಸ್ತಿ ಹಾಕ್ಬಿಟ್ರ ನೀರು? ಮೆಜರ್ಮೆಂಟ್ ತಪ್ಪೋಗ್ಬಿಡುತ್ತೆ. ಹಿಟ್ಟು ಇಲ್ಲ ಗಟ್ಟಿ ಆಗ್ಬಿಡುತ್ತೆ, ಇಲ್ಲ ಮೆತ್ತಗಾಗ್ಬಿಡುತ್ತೆ. ಹೌದಾ? ಅವಾಗ ಅದು ಸರಿಗ್ ಬರಲ್ಲ. ಸರಿ ಬರಲ್ಲ. ಓಕೆ. ನಾನೆಲ್ಲ ಕಾಫಿ ಟೀ ಏನಾದ್ರು ಮಾಡ್ಕೊಡ್ತೀರೇನೋ ಅನ್ಕೊಂಡೆ. ಇಲ್ಲ, ಹಾಲಲ್ಲಿ ಅಕ್ಕಿ ಹಿಟ್ಟು ಕಲಿಸ್ತೀರಾ? ಅದು ಕುದ್ದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಅದ್ ಕುದಿ ಬರ್ಲಿ ಬಿಡಿ. ಅಷ್ಟ ತನಕ ಏನಾದ್ರು ಮಾತಾಡಿ. ನಿಮ್ಮ ಕೆಲ್ಸದ ಬಗ್ಗೆ ಮಾತಾಡಿ, ನಿಮ್ಮ ಸಂಘದ ಬಗ್ಗೆ ಮಾತಾಡಿ. ಏನೇನ್ ಮಾಡ್ತೀರಾ ಒಟ್ಟು ನೀವು? ನಮ್ಮ ಸಂಘದಲ್ಲಿ ತುಂಬಾ ಆಕ್ಟಿವಿಟೀಸ್ ಇದೆ. ತುಂಬಾ ಅಂದ್ರೆ 1 ಮಿನಿಟ್ ಗೇಮ್ ಇರುತ್ತೆ, ಕ್ವಿಜ್ ಇರುತ್ತೆ, ಆಮೇಲೆ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ಓಕೆ. ಎಷ್ಟೊತ್ತು ಹೋಗ್ತೀರಾ? ಕುದೀತಾ ಇದೆ. ಸ್ವಲ್ಪ 1 ಸ್ಪೂನ್ ಕೊಡಿ. ಸ್ವಲ್ಪ 1 ಸ್ಪೂನಾ? ಸ್ಪೂನು. ಓಕೆ. ಒಂದು ಚಿಟಿಕೆ ಇಷ್ಟು ಹಾಕ್ಬೇಕು. ಈಗ ಹಾಲು ಕುದೀತಾ ಇದೆ ಅಲ್ವಾ? ಕುದೀತಾ ಇದೆ. ಅದಕ್ಕೆ ಉಪ್ಪು ಬೇರೆ ಹಾಕ್ಬಿಟ್ರಿ. ಆಮೇಲೆ ಇವಾಗ ನಾನು ಅರ್ಧ ಕಪ್ ಹಾಲು ಹಾಕಿದ್ದೀನಿ ಅಲ್ವಾ, ಅರ್ಧ ಕಪ್ಪೆ ಹಿಟ್ಟು ತಗೋಬೇಕು. ನೀರಿನ ಲೆಕ್ಕ ಇಲ್ಲ. ಹೌದಾ? ಅರ್ಧ ಕಪ್ಪೆ ಹಿಟ್ಟು, ಅಕ್ಕಿ ಹಿಟ್ಟು. ಸರಿ ಸರಿ ಸರಿ. ಅರ್ಧ ಕಪ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿ ಆಗ್ಬಿಡುತ್ತಲ್ಲ? ಗಟ್ಟಿ ಆಗುತ್ತೆ. ಸ್ವಲ್ಪ ಅದು ಕೈ ಗಂಟ್ಕೋಬಾರ್ದು. ಕೈ ಗಂಟ್ಕೊಂಡ್ರೆ ಅದು ಕೋಡ್ಬಳೆ ತರ ಒಂದ್ಯಾಕೆ ಬರಲ್ಲ. ಇದಾಗಿದೆ. ಇವಾಗ ಆಗಿದೆಯಾ? ತೆಗೆದ್ಬಿಡೋಣ. ಆಗಿದೆ. ಒಂದ್ ಬೌಲ್ ಕೊಡ್ಲಾ? ನೋಡ್ಬಿಡಿ.
ಅಲ್ಲ ಬಿಸಿ ಇದೆಯಲ್ಲ ಅದನ್ನ ಹಾಗೆ ಇದು ಸ್ವಲ್ಪ ಬಿಸಿ ಇದೆಯಲ್ಲ ಹಾ ಮಾಡಕ್ ಆಗಲ್ಲ ಬೇಗ. Okay. ಸ್ವಲ್ಪ ತಣ್ಣಗಾಗ್ಬೇಕು. ಹಾ 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 ತಣ್ಣಗಾಗ್ಬೇಕಂದ್ರೆ ಅಷ್ಟರೊಳಗೆ ಎಣ್ಣೆ ಕಾಯಕ್ಕೆ ಇಡೋಣ ಅಲ್ವಾ ಅಷ್ಟ್ ಮಾಡ್ಬಿಡೋಣ. ಎಣ್ಣೆ ಕಾಯಕ್ಕೆ ಒಂದು ಬಾಂಡ್ಲಿ ಸ್ಟವ್ ಆನ್ ಮಾಡ್ತೀನಿ. ಎಣ್ಣೆ ಕೊಟ್ಬಿಡಿ ನಾನು ಹಾಕ್ತೀನಿ. ಎಣ್ಣೆ ಹಾಕಿದೀನಿ, ಎಣ್ಣೆ ಬಿಸಿ ಆಗ್ಲಿ ಅಷ್ಟ್ರಲ್ಲಿ ಪಾಪ ಹಿಟ್ಟು ಬಿಸಿ ಇದೆ, ಬಿಸಿಲ್ ಮಾಡಕ್ ಆಗಲ್ಲ, ತಣ್ಣಗಾಗ್ಬೇಕು ಅಂದ್ವಿ ಅಲ್ವಾ. ಅಷ್ಟು ರೆಡಿ ಆಗ್ಲಿ. ಅಷ್ಟೊತ್ತಿಗೆ ನಾನು ಹಿಂಗ್ ಹೋಗಿ ಸ್ವಲ್ಪ ನೀರ್ ಹುಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆನಾ? ಬರ್ತೀರಾ ನೀವು? ಸರಿ, ಅವರು ಬರ್ತಾರಂತೆ. ಅವ್ರಿಗೂ ಬಾಯಾರಿಕೆ ಆಗಿದೆ ಪಾಪ, ತುಂಬಾ ಮಾತಾಡಿದ್ದಾರೆ ಅವ್ರ ಸಂಘದ ಬಗ್ಗೆ, ಅವ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದಾರೆ. ಸೊ ಈಗ ಹಿಟ್ಟು ತಣ್ಣಗಾಗ್ಬೇಕು, ಎಣ್ಣೆನು ಬಿಸಿ ಆಗ್ಬೇಕು. ಅಷ್ಟ್ರಲ್ಲಿ ನಾವು ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೇಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮ. ಸೊ ಈಗಂತೂ ಹಿಟ್ಟು ತಣ್ಣಗಾಯ್ತು, ಎಣ್ಣೆನು ಬಿಸಿ ಆಗಿದೆ. ಆಲ್ರೆಡಿ ಒಂದ್ ಮಾಡಿದ್ದಾರೆ, ಹೆಂಗ್ ಮಾಡ್ತಾ ಇದಾರೆ ಅಂತ ಇನ್ನೊಂದ್ಸಲ ಫುಲ್ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನೋಡ್ಕೊಂಡ್ಬಿಡೋಣ. ಏನ್ರಿ ಅದು ಒಂದ್ ರೌಂಡ್ ಮಾಡಿ ಇಟ್ಬಿಟ್ಟಿದ್ದೀರಾ ಕೋಡ್ಬಳೆ? ಒಂದು ರೆಡಿ ಮಾಡಿದೀನಿ. ಇವಾಗ ಇನ್ನು ಮಾಡೋದ್ ತೋರಿಸ್ತಾ ಇದ್ದೀನಿ. ಈ ತರ ಮಾಡ್ಕೊಂಡು ಓಕೆ ಈ ತರ ಕೋಡ್ಬಳೆ ತರ ಹಿಂಗ್ ಹೊಸ್ಕೊಂಡು ಹಿಂಗ್ ರೌಂಡ್ ಈ ತರ ಇದು ಮಾಡಿ ಅದು ಮಾಡಿ ಹೀಗಿಡ್ಬೇಕು. ಬಳೆ ತರ ಮಾಡಿ ಇಟ್ಬಿಡ್ಬೇಕು. ಬಳೆ ತರ ಮಾಡಿ. ಅದೇನದು ಹಾಲೇನಕ್ಕೆ ಹಾಕೋತಾ ಇದೀರಾ ಹಿಂಗೆ? ಅದು ಕೈಗೆ ಅಂಟ್ಕೊಳ್ಳುತ್ತಲ್ವಾ? ಓ, ನೀರ್ ತಗೊಂಡ್ರೆ ಚೆನ್ನಾಗಿರಲ್ಲ. ಹಾಲ್ಗಾರಿಗೆ ಅಂದ್ರೆ ಹಾಲೇ ಹಚ್ಕೊಂಡ್ರೆ ಕೈಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಜಾಸ್ತಿ ಬರುತ್ತೆ. ಹೆಸರಲ್ಲೇ ಹಾಲ್ ಗಾರ್ಗೆ ಅಂತ ಇರೋದ್ರಿಂದ ಸೊ ಹಾಲೇ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಹೌದು ಅಲ್ವಾ? ಹೌದು. ಹಾಗೆ ಈಗ ಹಿಟ್ಟು ಆಲ್ರೆಡಿ ಬೆಂದಿದೆ ಅಲ್ವಾ? ಯಾಕಂದ್ರೆ ಹಾಲ್ ಕುದ್ದು ಅದ್ರಲ್ಲಿ ಒಂದಷ್ಟು ಬೇಯಿಸಿದೀವಿ. ಬೆಂದಿದೆ. ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಬೇಕು, ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಆಯ್ತು, ಇವಾಗ ಇದು ಮಾಡಿದೀನಿ. ನಂಗೆ ಒಂದು ಫೋರ್ಕ್ ಬೇಕು. ಫೋರ್ಕ್ ಯಾಕೆ? ಫೋರ್ಕ್ ಯಾಕೆ ಅಂದ್ರೆ ಇದು ಮಾಡಿದ್ದೀನಲ್ವಾ ನಾನು ಕೋಡ್ಬಳೆ, ಹೌದು, ಅದನ್ನ ಎಣ್ಣೆಲಿ ಹಾಕಿದ್ರೆ ಏನಾಗುತ್ತೆ, ಒಮ್ಮೊಮ್ಮೆ ಗಂಟಿದ್ರೆ ಹಿಟ್ಟಲ್ಲಿ, ಅಂದ್ರೆ ನಾನು ಹಿಟ್ಟು ಮುದ್ದೆ ಮಾಡಿದ್ನಲ್ಲ ಹಾಕಿ, ಅದು ಗಂಟಿದ್ರೆ ಟಪ್ ಅಂತ ಮೇಲೆ ಹಾರ್ಬಿಡುತ್ತೆ. ಅದಕ್ಕೋಸ್ಕರ ಫೋರ್ಕಲ್ಲಿ ಚುಚ್ಚಿ ಎಣ್ಣೆಲಿ ಹಾಕಿದ್ರೆ ಸಿಡಿಯಲ್ಲ ಅವಾಗ. ಪಾಪ ನೋವಾಗುತ್ತೆ ಅದಕ್ಕೆ. ಪರವಾಗಿಲ್ಲ, ನಮ್ಮ ಹಲ್ಲಲ್ಲಿ ಕಚ್ಚಿದ್ರೆ ನೋವಾಗಲ್ವಾ? ಅದು ಆಮೇಲೆ ಡೀಪ್ ಫ್ರೈ ಆಗಿರುತ್ತಲ್ಲ, ಗೊತ್ತಾಗಲ್ಲ ಅದಕ್ಕೆ. ಗೊತ್ತಾಗಲ್ಲ. ಇವಾಗ ಆಗಿದೆ. ಎಣ್ಣೆ ಕಾದಿದ್ಯಾ ನೋಡೋಣ. ಹೆಂಗ್ ನೋಡ್ತೀರಾ ಎಣ್ಣೆ ಕಾದಿದೆ ಅಂತ? ನೋಡ್ತೀನಿ, ಒಂದ್ ಸೆಕೆಂಡ್. ಒಂದ್ ಚೂರು ಹಿಟ್ಟು ಹಾಕಿದ್ರೆ ಗೊತ್ತಾಗುತ್ತೆ. ಹಂಗ್ ನೋಡ್ತೀನಿ. ಕಾದಿದೆ. ಕಾದಿದೆಲ್ಲ ಕಾದಿದೆ. ಸಿಮ್ಮಲ್ಲಿ ಇಟ್ಬಿಡಿ ಸ್ವಲ್ಪ. ಅದನ್ನು ಹಾಲಲ್ಲಿ ಹತ್ಕೊಂಡು ಚುಚ್ಬೇಕಾ? ಇಲ್ಲ ಅಂಟುತ್ತೆ ಅಂತ? ಅಂಟುತ್ತೆ, ಫೋರ್ಕಿಗೆ ಅಂಟುತ್ತಲ್ವ ಹಿಟ್ಟು, ಅದಕ್ಕೋಸ್ಕರ ಹಾಲಲ್ಲಿ ಹತ್ಕೊಳ್ಳೋದು. ಸಿಮ್ಮಲ್ಲಿ ಇಟ್ಟಿದ್ದೀರಲ್ವಾ? ನನ್ ಮೇಲೆ ಡೌಟಾ? 2 ಸಲ ಕೇಳಿದ್ರಿ. ಈಗ ಇವಾಗ ಎಣ್ಣೆಲಿ ಹಾಕ್ತಾ ಇದ್ದೀನಿ. ನಂಗೆ ಇದು ಬೇಕು, ಜಾಲ್ರೆ ಇದು ಎತ್ತಲಿಕ್ಕೆ. ಈ ಕಲರ್ ಚೇಂಜ್ ಆಗುತ್ತಾ ಇದು? ಅಂದ್ರೆ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ಪ್ಯೂರ್ ವೈಟ್ ಇದೆ ಅಲ್ವಾ? ವೈಟ್ ಇದೆ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಅಕ್ಕಿ ಹಿಟ್ಟು ಅಷ್ಟು ಸಾಫ್ಟ್ ಆಗಿ ಬೇಯಿಸಿದಿರಲ್ಲ, ತುಂಬಾ ಸಾಫ್ಟ್ ಆಗಿರುತ್ತೆ. ನೀವ್ ಹೇಳಿದ್ರೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಅಂದ್ರೆ ಇದು ತುಂಬಾ ಬಿಸಿ ತಿನ್ನಕ್ಕೆ ಸರಿ ಇದೆ. ಆರಿದ್ಮೇಲೆ ತಿನ್ನಕ್ಕೆ ಮೆತ್ತಗಾಗ್ಬಿಡುತ್ತೆ. ಬಿಸಿ ತಿನ್ನಕ್ಕೆ ಸರಿ ಇದೆ. ಸಾಯಂಕಾಲ ಏನಾದ್ರು ಸ್ನಾಕ್ಸ್ ತರ ಮಾಡ್ಕೊಂಡು ತಿನ್ಬೋದು. ಬೆಳಗ್ಗೆ ಟಿಫಿನಿಗೂ ಓಕೆ. ಕೆಲವು ಟೈಮ್ ಇದು ಎಷ್ಟು ತಿಂದ್ರು ಹೊಟ್ಟೆ ತುಂಬಲ್ಲ. ಬೆಳಗ್ಗೆ ಓಕೆ. ಯಾಕೆ ಬೇಜಾರು ಅಷ್ಟೊಂದು? ಕ್ವಾಂಟಿಟಿ ಜಾಸ್ತಿ ತಿನ್ಬೇಕಾಗುತ್ತೆ. ಅಲ್ಲ, ಜಾಸ್ತಿ ಮಾಡ್ಲೇಬೇಕಾಗುತ್ತೆ. ಕ್ವಾಂಟಿಟಿ ಜಾಸ್ತಿನೇ ತಿನ್ಬೇಕಾಗುತ್ತೆ. ಅದಕ್ಕೋಸ್ಕರ ಸಾಯಂಕಾಲ ಟಿಫಿನಿಗೆ ಚೆನ್ನಾಗಿರುತ್ತೆ. ಯೂಶಲಿ ಮಕ್ಳು ಸ್ಕೂಲಿಂದ ಬಂದಾಗ ಏನಾದ್ರೂ ಕೇಳ್ತಿರ್ತಾರೆ, ಅದ್ ಬೇಕು ಇದ್ ಬೇಕು ಅಂತ. ಸೊ ಅಂತದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹೌದು, ಮಕ್ಳಿಗೆ ತುಂಬಾ ಇಷ್ಟ ಕೂಡ ಇದು. ತುಂಬಾ ಒಂಥರ ಟೇಸ್ಟಿ ಆಗಿರುತ್ತೆ. ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿರುತ್ತೆ.
ಮಕ್ಕಳಿಗೆ ಮಾತ್ರ ಅವರು ಅದ್ ಬೇಡ ಇದ್ ಬೇಡ ಅಂತ ಕೆಲವು ಟೈಮ್ ಹಠ ಮಾಡ್ತಾರಲ್ವಾ, ಹೌದು. ಅವಾಗ ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಇದು ಯಾವ ಊರಿನ ರೆಸಿಪಿ ಇದು? ಆಕ್ಚುಲಿ ನಮ್ ನೇಟಿವ್ ಶಿವಮೊಗ್ಗ, ಆ ಕಡೆ ಶಿಕಾರಿಪುರ ಆ ಕಡೆ ಎಲ್ಲ ಜಾಸ್ತಿ. ಹೌದಾ? ಆ ಕಡೆ ಜಾಸ್ತಿ. ಅಂದ್ರೆ ಪಕ್ಕ ಹೀಗೆ ಮಾಡ್ತಾರ? ಅಕ್ಕಿ ಹಿಟ್ಟು ಆತರ ಹಾಲಲ್ಲಿ ಚೆನ್ನಾಗಿ ಹಿಟ್ಟು ಮಾಡ್ಕೊಂಡು ಕೋಡ್ಬಳೆ ಮಾಡೋದು? ಹೌದು. ಯಾವಾಗ ಮಾಡ್ತಾರೆ ಇದನ್ನ? ಯಾವಾಗಂದ್ರೆ ಅದೇ ನನ್ಗೆ ಅಲ್ಲೆಲ್ಲ ಈ ತರ ಸ್ನಾಕ್ ತರ ಮಾಡ್ಕೋತಾರೆ ಅಂದ್ರೆ ಡೌಟ್. ಅಲ್ಲ, ಶಿವಮೊಗ್ಗ ಅದು ಕಡೆ ಮಾಡಲ್ಲ. ಕೆಲವು ಇಲ್ಲ, ಬೆಳಗ್ಗೆ ಸಾಧಾರಣ ಹೆಚ್ಚಾಗಿ ಬೆಳಗ್ಗೆ ತಿಂಡಿಗೂ ಮಾಡ್ಕೊಂಡು ತಿಂತಾರೆ. ಹೌದಾ? ಮಾಡ್ಕೊಂಡು ತಿಂತಾರೆ. ಅಂದ್ರೆ ನಾವು ಮಾಡಲ್ಲ, ಯಾಕೆಂದ್ರೆ ಇದು ತುಂಬಾ ಟೈಮ್ ತಗೊಳುತ್ತೆ, ಜಾಸ್ತಿ ಮಾಡ್ಬೇಕಾಗುತ್ತೆ. ನೀವ್ ಹೇಳಿದ ರೀಸನ್ ಹೇಳ್ತಾ ಇದೀನಿ, ಜಾಸ್ತಿ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸಾಯಂಕಾಲನೇ ಹೆಚ್ಚಾಗಿ ಮಾಡೋದು. ಓ, ಸಾಯಂಕಾಲ ಮಾಡ್ತೀನಿ. ಓಕೆ. ಇವಾಗ ಆಗಿದೆ ಅನ್ಸುತ್ತೆ. ಈಗ ನೋಡ್ತಾ ಇದ್ದ ಹಾಗೇನೆ ಮಾತಾಡ್ತಾ ಇದ್ದಂಗೆ ಆಯ್ತು ಅಲ್ವಾ? ನೋಡ್ತಾ ನೋಡ್ತಾ ಮಾತಾಡ್ತಾ ಅದೇ ಹೇಳಲ್ವಾ, ಮಾತಾಡ್ತಾ ಮಾತಾಡ್ತಾ ಏನ್ ಕೆಲ್ಸನಾದ್ರೂ ಕಣ್ಮುಚ್ಚಿ ತೆಗೆದ್ರೊಳಗೆ ಮಾಡ್ಬಿಡ್ಬೋದು ಅಲ್ವಾ? ಅದೇ ಇದ್ರೆ, ಅದೇ ಒಬ್ರಿದ್ರೆ ಏನಾಗುತ್ತೆ, ಅಯ್ಯೋ ಎಷ್ಟೊತ್ತಾಯ್ತಲ್ಲಪ್ಪ ಕೆಲಸ ಆಗ್ಲಿಲ್ಲ ಅಂತ ಬೇಜಾರಾಗುತ್ತೆ. ಅದೇ ಇಬ್ರಿದ್ದು ಅಡಿಗೆ ಕೆಲಸ ಮಾಡ್ತಾ ಇದ್ರೆ ಮಾಡಿದ್ದು ಗೊತ್ತಾಗಲ್ಲ, ಬೇಜಾರು ಆಗಲ್ಲ, ಅಡಿಗೆನೂ ನೀಟಾಗಿ ಬರುತ್ತೆ. ಕರೆಕ್ಟ್. ಇವಾಗ ಆಗಿದೆ. ಒಂದ್ ಪ್ಲೇಟ್ ಕೊಟ್ಬಿಡ್ಲಾ? ಒಂದ್ ಪ್ಲೇಟ್ ಕೊಡಿ. ಸೌಂಡ್ ಎಲ್ಲ ಗೊತ್ತಾಗ್ತದೆ, ಗರ್ಗರಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟಲ್ವಾ, ಗರಿಗರಿಯಾಗಿ ಬಂದೇ ಬರುತ್ತೆ. ಒಂದು ಸರ್ವಿಂಗ್ ಪ್ಲೇಟ್ ಕೊಟ್ರೆ ನಾನು ನೀವು ಟೇಸ್ಟ್ ಮಾಡಕ್ ಹೋಗ್ತೀನಿ. ರೂಪ ಅವ್ರೆ, ಇವಾಗ ಹಾಲ್ಗಾರ್ಗೆ ರೆಡಿ ಇದೆ. ಅದು ಕಾಯಿ ಚಟ್ನಿ ಜೊತೆ ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀವು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನಂಗೆ ಹೇಳಿ. ಇಲ್ಲ, ನನ್ಗೆ ಡೌಟ್ ಆಗ್ತಿದೆ. ಉದ್ದಿನ ವಡೆ ತರ ಕಾಣಿಸ್ತಾ ಇದೆ. ಉದ್ದಿನ ವಡೆನಾ ಏನಿದು? ಇವರು ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಟೇಸ್ಟ್ ಹಾಗೆ ಬರುತ್ತೆ. ಟೇಸ್ಟ್ ಹಾಗೆ ಬರುತ್ತೆ ಅಂದ್ರೆ ಕಲರ್ ಆಗಿರೋದ್ರಿಂದ ತಿಂದ್ರೆ ಚಟ್ನಿ ಜೊತೆ ಹಾಗೆ ಟೇಸ್ಟ್ ಬರುತ್ತೆ. ಓಕೆ. ಯಾಕೆ ಇಷ್ಟೊತ್ತು ಮಾತಾಡ್ತಾ ಅಂದ್ರೆ ಬಿಸಿ ಆಗಿತ್ತಲ್ಲ, ಸ್ವಲ್ಪ ತಣ್ಣಗಾಗ್ಲಿ ಅಂತ. ಥ್ಯಾಂಕ್ ಯು. ಓಕೆ. ಹಾಲ್ಗಾರ್ಗೆ ನೋಡಕ್ಕೆ ಸಿಕ್ಕಾಪಟ್ಟೆ ಮಜವಾಗಿದೆ, ಯಾಕಂದ್ರೆ ಕೋಡ್ಬಳೆ ತರ ಇದೆ, ಉದ್ದಿನ ವಡೆ ತರ ಇದೆ. ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ನೋಡ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳಿ. ಹಾಲ್ಗಾರ್ಗೆ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸ್ ಹಾಲನ್ನ ಹಾಕಿ ಅದಕ್ಕೆ ಸಮ ಪ್ರಮಾಣದಷ್ಟು ನೀರನ್ನ ಹಾಕಿ ಕುದಿಯಲು ಬಿಡಬೇಕು. ನೀರು ಮತ್ತು ಹಾಲು ಕುದಿ ಬಂದ ನಂತರ ಅದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡು ನಂತರ ಚಕ್ಕುಲಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಕೋಡುಬಳೆ ಆಕಾರದಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಹಾಲುಗಾರ್ಗೆ ಸವಿಯಲು ಸಿದ್ಧ. ನೋಡ್ಕೊಂಡ್ರ ಹೇಗ್ ಮಾಡೋದು ಅಂತ? ತುಂಬಾ ಸಿಂಪಲ್ ರೀ. ಈಗ ಟೇಸ್ಟ್ ನೋಡ್ಬಿಡೋಣ. ನೀವು ಹೇಳ್ದಾಗೆ ಗರ್ಗರಿಯಾಗಿದೆ. ಚಟ್ನಿ ಜೊತೆಲಿ ತಿಂತಾ ಇದ್ರೆ ಆಗ್ಲೇ ನೀವೇ ಅಲ್ವಾ ಹೇಳಿದ್ದು ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತಲ್ವಾ? ಇದಪ್ಪ ಶಿವಮೊಗ್ಗ ಸ್ಪೆಷಲ್ ತಿನ್ಸು ಅಂತ ಹೇಳಿದ್ರೆ ಹಿಂಗಿರ್ಬೇಕು. ಸಕ್ಕದಾಗಿದೆ. ತಗೊಳ್ರಿ ನೀವು. ಅವಾಗಲೇ ಚೆನ್ನಾಗಿದೆ ಅಂತ ತುಂಬಾ ಹೇಳ್ಬಿಡಿ. ಪರವಾಗಿಲ್ಲ, ತಗೊಳ್ಳಿ ಮಾಡಿ. ಪರವಾಗಿಲ್ಲ. ಮಾಡಕ್ ಮುಂಚೆನೆ ಹಾಲ್ಗಾರ್ಗೆ ಚಟ್ನಿ ಜೊತೆಲಿ ಆಹಾ ಅಂತಿದ್ರು. ನಿಜವಾಗ್ಲೂ ಇದು ಆಹಾ ಓಹೋ ಅಂತ ಹೇಳ್ಬೇಕು, ಅಷ್ಟು ಚೆನ್ನಾಗಿದೆ. ಸೂಪರ್. ಶಿವಮೊಗ್ಗ ತಿನ್ಸು ಆಯ್ತು. ನೆಕ್ಸ್ಟ್ ಯಾವ ಊರಿನ ತಿನ್ಸು? ನೆಕ್ಸ್ಟು ಕೋಸಗೆಡ್ಡೆ ದೋಸೆ. ಇದು ಎಲ್ಲಿ ಮಾಡ್ತಾರೆ? ನಿಮ್ಮೂರಲ್ಲೇ ಮಾಡ್ತಾರಾ ಈ ತರ? ಎಲ್ಲರೂ ಮಾಡ್ತಾರೆ ಸಾಧಾರಣ. ಎಲ್ಲ ಹೊಸ ಹೊಸ ರೆಸಿಪಿ ಮಾಡ್ತಾರೆ. ಶಿವಮೊಗ್ಗ ಕಡೆನಾ ಅಥವಾ ಬೆಂಗಳೂರು ಕಡೆನಾ? ಶಿವಮೊಗ್ಗ ಕಡೆ ಅಂತ ಹೇಳಕ್ ಬರಲ್ಲ. ಆಲ್ಮೋಸ್ಟ್ ನಮ್ ಶಿವಮೊಗ್ಗದಲ್ಲಿ ಮಾಡ್ತೀವಿ. ಎಲ್ಲಿ ಬೇರೆ ಕಡೆ ಮಾಡ್ತಾರೋ ಗೊತ್ತಿಲ್ಲ, ನಾವು ಶಿವಮೊಗ್ಗದಲ್ಲಿ ಮಾಡ್ತೀವಿ. ಸರಿ. ಇದು ಎಲೆಕೋಸು ಅಥವಾ ಎಲೆಕೋಸು? ಎಲೆಕೋಸಿನ ದೋಸೆ. ಎಲೆಕೋಸಿನ ದೋಸೆ. ಎಲೆಕೋಸಿನ ದೋಸೆಗೆ ಏನೇನ್ ಬೇಕು? 1 ಕಪ್ ಅಕ್ಕಿ, ಎಲೆಕೋಸು, ಧನಿಯಾ, ಜೀರಿಗೆ, ಹುಣಸೆ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ. ಇದು ಫ್ಲೇವರಿಗೋಸ್ಕರ ಓಂ ಕಾಳು. ಈಗ ಮಿಕ್ಸಿ ಜಾರ್ ಕೊಡ್ಲಾ? ಸರಿ. ಅದಕ್ಕಿಂತ ಮುಂಚೆ ಅಕ್ಕಿ ನೆನ್ಸಿದಿರಲ್ಲ, ಹೌದು,
ಎಷ್ಟೊತ್ತು ನೆನೆಸ್ಬೇಕು? ಅದು 2-3 ಅವರ್ಸ್ ಸಾಕು. 2 ರಿಂದ 3 ಗಂಟೆ 3 ನೆನೆಸ್ಬೇಕು. ಗಂಟೆ. ಹೌದಾ? ಸರಿ, ಈಗ ಜಾರ್ ಕೊಡ್ಲಾ? ಜಾರ್. 1 ಸ್ಪೂನ್ ಕೊಡ್ಲಾ? ಇವಾಗ ಅರ್ಧ ಸ್ಪೂನು ಧನಿಯಾ. ಆಮೇಲೆ ಜೀರಿಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ. ಓಕೆ. ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತಗೋಬೇಕು. ಆಮೇಲೆ ಖಾರಕ್ಕೆ ನಮಗೆ 1 ಅಥವಾ 2 ಮೆಣಸಿನಕಾಯಿ ಖಾರ ಜಾಸ್ತಿ ಆದ್ರೆ ಜಾಸ್ತಿ ಹಾಕೋಬಹುದು. ಇಲ್ಲಾಂದ್ರೆ ಒಂದೇ ಸಾಕು. ಒಂದೇ ಸಾಕಾ? ಓಕೆ. ಇದು ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ಸಾಕು. ಹುಣಸೆ ಹಣ್ಣು ಇಷ್ಟು ಸಾಕು. ಓಕೆ. ಇದು ಸ್ವಲ್ಪ ಮಂಗಳೂರು ಕಡೆ ಇದು ಅನ್ಸುತ್ತೆ, ಯಾಕಂದ್ರೆ ಅವರೆಲ್ಲ ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು ಎಲ್ಲ ಹಾಕೊಂಡು ರುಬ್ಕೋತಾರೆ ಅಲ್ವಾ? ಇವಾಗ ಬೆಳ್ಳುಳ್ಳಿ ಒಂದೇ ಸಾಕಾ? ಸಾಕು. ಇದೊಂದು ಹಾಕಲ್ಲಪ್ಪ ಅವರು. ಆಮೇಲೆ ಅದು ಒಂಥರ ಸ್ಮೆಲ್ ಜಾಸ್ತಿ ಬಂದ್ಬಿಡುತ್ತೆ, ಎಕ್ಸ್ಟ್ರಾ ಟೇಸ್ಟ್. ಓಕೆ. ಆಮೇಲೆ ಶುಂಠಿ ಸ್ವಲ್ಪ. ಅದಾದ್ಮೇಲೆ ಅಕ್ಕಿ. ಆಮೇಲೆ ಇದು ಕಾಯಿ ತುರಿ. ಓಕೆ. ಅದು ಕಾಯಿ ತುರಿ 1 ರಿಂದ 2 ಚಮಚ ಸಾಕು. ಸಾಕಾ? ಇದು ರುಬ್ಬಿ ಆದ್ಮೇಲೆ ಕೊನೆಗೆ ಇದು ಹಾಕೋಬೇಕು. ಫಸ್ಟ್ ಇಷ್ಟನ್ನು ರುಬ್ಕೊಂಡು ಅಕ್ಕಿ ಜೊತೆಲಿ ಅಷ್ಟು ಮಸಾಲೆಗಳೆಲ್ಲ ರುಬ್ಕೊಂಡ್ಬಿಡ್ಬೇಕು. ಎಲೆಕೋಸ್ ಮಾತ್ರ ಸೆಪರೇಟ್ ಆಗಿ ಕೊನೆಗೆ. ಓಕೆ. ನೀರ್ ಬೇಕಾ? ಸಾಕಾ? ಸಾಕು. ನಂಗೆ ರುಬ್ಬಕ್ಕಾಗಲ್ಲ, ನೀವೇ ರುಬ್ತೀರಾ? ಹೌದಾ? ಕೊಡಿ, ಅದಕ್ಕೇನಂತೆ, ನಾ ಹೆಲ್ಪ್ ಮಾಡ್ತೀನಿ. ಈಗ ಎಲೆಕೋಸ್ ಹಾಕೊಳ್ಳೋಣ. ಹಾಕೋಣ. ಕೊಡ್ತೀರಾ? ಸಾಫ್ಟ್ ಆಗಿದ್ಯಾ? ಸಾಫ್ಟ್ ಆಗಿದೆ, ಜೊತೆಗೆ ಎಲೆಕೋಸ್ ಹಾಕೊಳ್ಳ. ಹಾಕೋ. ಕರೆಕ್ಟ್ ಆಗಿದ್ಯಾ ನೋಡ್ಕೊಂಬಿಡಿ. ಒಂದ್ ಬೌಲ್ ಕೊಟ್ಬಿಡ್ಲಾ? ಬೌಲ್ ಕೊಡಿ. ಇವಾಗ ಆಗಿದೆ. ಈಗ ಕರೆಕ್ಟ್ ಇದೆಯಾ? ಇವಾಗ ಇದನ್ನ ಬೌಲಿಗೆ ಹಾಕೊಳ್ಳೋಣ. ಇಷ್ಟು ಗಟ್ಟಿ ಬೇಕಾ? ಇಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ಳೋಣ. ಹೌದಾ? ರುಬ್ಬೇಕಾದ್ರೆ ಹಾಕೊಂಡಿಲ್ಲ ಅಂದ್ರೆ ಆಮೇಲೆ ಹಾಕೋಬಹುದು. ತವಾ ಬಿಸಿಗಿಟ್ಬಿಡ್ಲಾ? ತವಾ ಬೇಕು. ಇದಕ್ಕೆ ಸ್ವಲ್ಪ ನೀರು ಬೇಕು. 1 ಸ್ಪೂನು ಬೇಕಾಗುತ್ತೆ. ಸ್ಪೂನಾ ಸೌಟಾ? 1 ಸ್ಪೂನು. ಸ್ಪೂನ್ ಬೇಕಾ? ಸ್ಪೂನ್ ಬೇಕು. ಅಷ್ಟು ಹಿಟ್ಟು ಹದ ಬಂದ್ರೆ ಸಾಕಲ್ವಾ? ತುಂಬಾ ತೆಳುನು ಇಲ್ಲ, ತುಂಬಾ ಗಟ್ಟಿನೂ ಇಲ್ಲ. ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕು. ಸರಿ. ಈಗ ಸ್ವಲ್ಪ ಓಂ ಹಾಕ್ಬೇಕು. ಸುಮ್ಮನೆ ಫ್ಲೇವರಿಗೋಸ್ಕರ. ಫ್ಲೇವರ್ ಒಂದು ಜೀರ್ಣ ಕೂಡ ಆಗುತ್ತೆ. ತವಾ ಕಾದಿದ್ಯಾ? ಕಾದಿದೆ. ದೋಸೆನ ಹೀಗೆ ರೆಡ್ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕೋಣ ಮೇಲೆ. ಇದಕ್ಕೆ ಎಣ್ಣೆ ಹಾಕಲ್ಲ, ಬರೀ ತುಪ್ಪ. ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಇರುತ್ತೆ, ಹುಳಿ ಇದೆ, ಎಲ್ಲ ಇದೆ. ಇದಕ್ಕೆ ಚಟ್ನಿ ಬೇಕಾಗಲ್ಲ ಅಲ್ಲ? ಚಟ್ನಿ ಇಲ್ದೇನೆ ತಿನ್ಬೋದು, ಬರೀ ತುಪ್ಪದಲ್ಲಿ ನೆನ್ಸ್ಕೊಂಡು ತಿನ್ಬೋದು. ಬೇಕಂದ್ರೆ ಚಟ್ನಿನೂ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಕಲರ್ ಬರುತ್ತೆ. ಅಂದ್ರೆ ಒಂದೇನಿದು ಇದು ಅಡೆ ದೋಸೆ ಅಂತ ಮಾಡ್ತಾರಲ್ಲ, ಕೇಳಿದಿರಲ್ವಾ? ಹೌದು, ಅಡೆ ಅಂದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಇದಕ್ಕೆ ನಾವು ಕ್ಯಾಬೇಜ್ ಒಂದು ಹಾಕಿದ್ವಿ ಎಕ್ಸ್ಟ್ರಾ. ಇದೇ ಹಿಟ್ಟಿಗೆ ಇದು ಹೀರೆಕಾಯಿ ಬರುತ್ತಲ್ಲ, ಹೌದು, ಹೀರೆಕಾಯಿನ ಮೇಲೆಲ್ಲ ಇದು ತೆಗೆದ್ಬಿಟ್ಟು ಇದನ್ನ ಸ್ಲೈಸ್ ಸಣ್ಣಕ್ ಮಾಡ್ಕೊಂಡು ಈ ಹಿಟ್ಟಲ್ಲಿ ಅದ್ದಿ ದೋಸೆ ತರ ಇಟ್ಟು ಬೇಯಿಸ್ಬೋದು.
ಅದು ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಹೀರೆಕಾಯಿ. ಅಲ್ದೇನೆ ಇದು ಆಲೂಗಡ್ಡೆದು ಕೂಡ ಅದೇ ತರ ಮಾಡ್ಬೋದು. ಓ ಕ್ಯಾರೆಟ್ದು ಮಾಡ್ಬೋದು. ಅದೇ ತರ ತೆಳು ಸ್ಲೈಸ್ ಮಾಡಿಬಿಟ್ಟು ಈ ಹಿಟ್ಟಲ್ಲಿ ಅದ್ದಿ ಇದೇ ತರ ದೋಸೆ ತರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬರೀ ದೋಸೆ ಅಲ್ಲದೆ ತರಕಾರಿಗಳನ್ನ ಯೂಸ್ ಮಾಡಿ ತರಕಾರಿನೂ ಹೋಗುತ್ತೆ. ಈ ತರ ಡಿಫ್ರೆಂಟ್ ಹಿಟ್ಟು 2 ದಿನ ಇದ್ರೆ ಅದು ಒಂದಿನ ಮಾಡ್ಕೋಬಹುದು, ಇದು ಒಂದಿನ ಮಾಡ್ಕೋಬಹುದು ಅಲ್ವಾ? ತಿಂಡಿನೂ ಆಗುತ್ತೆ. ಕರೆಕ್ಟ್. ತಲೆನೋವು ಇರೋದಿಲ್ಲ ಬೆಳಗ್ಗೆ ಏನ್ ಮಾಡ್ಬೇಕು ಅಂತ. ಆಗಿದೆಯಾ ನೋಡಿ? ಆಗಿದೆ. ಇದು ಇದಕ್ಕೆ ಸರಿ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಕೆಂಪು ಚಟ್ನಿನಾ? ಕೆಂಪು ಚಟ್ನಿ. ಇದು ಕೊತ್ತಂಬರಿ ಸೊಪ್ಪು ಮೇಲೆ. ಅದು ಕೊನೆಯಲ್ಲಿ ಏನಕ್ಕೆ ಹಾಕ್ಬೇಕು? ಮೇಲೆ ಸುಮ್ನೆ ಹಾಕೊಂಡು ತಿನ್ನೋದು ದೋಸೆ ಜೊತೆಗೆ. ಇದು ಕೆಂಪು ಚಟ್ನಿ ಅಂದ್ರೆ ಏನ್ ಕೆಂಪು ಚಟ್ನಿ ಗೊತ್ತಾ? ಇದು ಗೊತ್ತಿಲ್ಲ. ಮೆಣಸಿನ ಗಿಡದಲ್ಲೇ ಹಣ್ಣಾಗುತ್ತಲ್ವಾ? ಮೆಣಸಿನ ಹಣ್ಣು ಅಲ್ಲೇ ಹಣ್ಣು, ದೋರ್ಗಾಯಿ ಹಣ್ಣು. ಆ ಹಣ್ಣು ಫ್ರೆಶ್ ಆಗಿರೋದನ್ನೇ ತಗೊಂಡ್ ಬಂದು ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ, ಜೀರಿಗೆ, ಆಮೇಲೆ ಉಪ್ಪು ಅದೆಲ್ಲ ಗ್ರೈಂಡ್ ಮಾಡ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಆಮೇಲೆ ನಿಂಬೆಹಣ್ಣು, ಆಮೇಲೆ ಬೆಲ್ಲ ಎಷ್ಟು ಹಾಕ್ತಿವೋ ಅಷ್ಟು ಒಳ್ಳೇದು. ಬೆಲ್ಲ, ನಿಂಬೆಹಣ್ಣು. ಖಾರ ಇರುತ್ತೆ. ಖಾರ ಏನಿರಲ್ಲ ಜಾಸ್ತಿ, ಯಾಕೆಂದ್ರೆ ಬೆಲ್ಲ ಜಾಸ್ತಿ ಆಗಿರ್ತೀವಿ, ಆಮೇಲೆ ನಿಂಬೆಹಣ್ಣು ಜಾಸ್ತಿ ಆಗಿರ್ತೀವಲ್ವಾ. ಅದಕ್ಕೋಸ್ಕರ ನಮಗೆ ಖಾರ ಅನ್ಸಲ್ಲ, ನಿಮಗೆ ಮೋಸ್ಟ್ಲಿ ಖಾರ ಅನ್ಸುತ್ತೋ ಅನ್ನೋ ಗೊತ್ತಿಲ್ಲ. ಟೇಸ್ಟ್ ಮಾಡಿ. ಮಲ್ನಾಡ್ ಕಡೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ಅಲ್ವಾ? ಮಂಗಳೂರು ದೋಸೆ ಜೊತೆಗೆ ಮಲ್ನಾಡ್ ಚಟ್ನಿ ಕೆಂಪುಗೆ ನೋಡಿದ ತಕ್ಷಣನೇ ಅನ್ಸುತ್ತೆ ಬಾಯಲ್ಲಿ ನೀರ್ ಬಂದ್ಬಿಡುತ್ತೆ. ಎನಿವೆ, ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ಎಲೆಕೋಸಿನ ದೋಸೆ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ಧನಿಯಾ, ಜೀರಿಗೆ, ಒಣಮೆಣಸಿನಕಾಯಿ, ನೆನೆಸಿದ ಅಕ್ಕಿ, ಕಾಯಿ ತುರಿ ಹಾಗೂ ನೀರನ್ನ ಹಾಕಿ ರುಬ್ಬಿಕೊಳ್ಳಿ. ನಂತರ ಅದಕ್ಕೆ ಎಲೆಕೋಸನ್ನ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಓಂಕಾಳನ್ನ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನು ಕಲಸಿಕೊಳ್ಳಬೇಕು. ಈಗ ಕಾದ ಹಂಚಿನ ಮೇಲೆ ದೋಸೆಯನ್ನ ಹಾಕಿ 2 ಕಡೆ ಬೇಯಿಸಿದರೆ ಎಲೆಕೋಸಿನ ದೋಸೆ ಸವಿಯಲು ಸಿದ್ಧ. ಹೇಗ್ ಮಾಡೋದು ಅಂತ ನೋಡ್ಕೊಂಡಿದೀರಾ? ಈಗಂತೂ ಕೆಂಪು ಚಟ್ನಿ ಜೊತೆಲಿ ಎಲೆಕೋಸಿನ ದೋಸೆ ಜೊತೆಗೇನೋ ಡಿಫ್ರೆಂಟ್ ಆಗಿ ಗಾರ್ನಿಶ್ ಮಾಡಿದೀರಾ ಕೊತ್ತಂಬರಿ ಸೊಪ್ಪಿನಿಂದ ಅಲ್ಲ? ಆಹಾ, ಸೂಪರ್ ಚಟ್ನಿ, ಸೂಪರ್ ದೋಸೆ. ಸಕ್ಕದಾಗಿದೆ. ಆ ಕಲರ್ ನೋಡಿದ್ರೇನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಲ್ಲ, ಖಾರ ನಿಮಗೆ ಇಷ್ಟ ಆಯ್ತಾ? ನಾನು ಅನ್ಕೊಂಡೆ ಹಾಗೆ ತುಂಬಾ ಖಾರ ಇಲ್ಲ. ಖಾರ ಇಲ್ಲ, ಯಾಕೆಂದ್ರೆ ಬೆಲ್ಲ ತುಂಬಾ ಹಾಕಿರ್ತೀವಿ, ನಿಂಬೆಹಣ್ಣು ತುಂಬಾ ಹಾಕಿರ್ತೀವಲ್ಲ ಅಲ್ವಾ? ಖಾರ ಅಷ್ಟಿರಲ್ಲ. ಸೂಪರ್. ನಂಗಂತೂ ಈ ಚಟ್ನಿ ತುಂಬಾ ಇಷ್ಟ ಆಯ್ತಪ್ಪ. ಎಕ್ಸಲೆಂಟ್ ಆಗಿದೆ. ರತ್ನ ಅವರೇ, ಕಾರ್ಯಕ್ರಮಕ್ಕೆ ಬಂದ್ರಿ, ನನಗೋಸ್ಕರ 2 ರೆಸಿಪೀಸ್ ಮಾಡ್ಕೊಟ್ರಿ, ಕೆಂಪು ಚಟ್ನಿ ಕೊಟ್ಟಿದ್ದೀರಾ. ಇಟ್ ವಾಸ್ ಲೈಕ್ ತುಂಬಾ ಖುಷಿ ಆಯ್ತು ನನಗೆ. ಹೇಗಿತ್ತು ಪ್ರೋಗ್ರಾಮ್? ತುಂಬಾ ಚೆನ್ನಾಗಾಯ್ತು. ತುಂಬಾ ದಿನದಿಂದ ಅನ್ಕೊಂತ ಇದೆ ಎಲ್ಲ ಬರ್ಬೇಕು ಅಂತ. ನೀವೆಲ್ಲ ಸುವರ್ಣ ವಾಹಿನಿಯವ್ರು ನಂಗೊಂದು ಅವಕಾಶ ಮಾಡಿಕೊಟ್ರು. ನೀವೆಲ್ಲ ತುಂಬಾ ಕೋಆಪರೇಟ್ ಮಾಡಿದ್ರಿ. ತುಂಬಾ ಚೆನ್ನಾಗಾಯ್ತು ಪ್ರೋಗ್ರಾಮು. ನನಗೂ ಬಂದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ರತ್ನ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೋಸ್ಕರ ನಮ್ಮ ಮನೆ ಅಡಿಗೆ ಕಡೆಯಿಂದ ಈ ಪ್ರೀತಿಯ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಸ್ನೇಹಿತರೆ, ಹೇಗಿತ್ತು ಇವತ್ತಿನ 4 ರೆಸಿಪೀಸ್? ಹೇಗಿತ್ತು ಅಂತ ನಿಮ್ಮನ್ನ ಕೇಳಿದ್ರೆ ಪಾಪ ನೀವು ಹೆಂಗೆ ಹೇಳ್ತೀರಾ? ನಾನ್ ಟೇಸ್ಟ್ ಮಾಡಿದೀನಿ, ಅದು ನೀವು ನೋಡಿದೀರಾ. ಸೊ ಹೇಗಿತ್ತು ಅಂದ್ರೆ ಸೂಪರ್ ಆಗಿತ್ತು ಅಂತ ಹೇಳ್ತೀರಿ. ನೀವು ಬರ್ಕೊಂಡಿದ್ದೀರಾ ಅಂದ್ಮೇಲೆ ಮನೇಲಿ ಇವತ್ತೇ ಟ್ರೈ ಮಾಡಿ. ಅದರಲ್ಲೂ ಹಾಲ್ಗಾರ್ಗೆ ಜೊತೆಗೆ ಈ ದೋಸೆ, ಎಲೆಕೋಸಿ ದೋಸೆ ಎಕ್ಸಲೆಂಟ್ ರೀ, ತುಂಬಾ ಚೆನ್ನಾಗಿತ್ತು. ಜೊತೆಗೆ ಪ್ರತಿಮಾ ಮಾಡಿದಂತಹ ಆ ರೆಸಿಪೀಸ್ ಕೂಡ ಆಸ್ ಯೂಶುವಲ್ ನಿಮ್ಗೆ ಗೊತ್ತಾ ಇದೆ, ಸೂಪರ್ ಡೂಪರ್ ಆಗಿತ್ತು. ಸೊ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಫೇವ್ರೇಟ್ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ನಗ್ನಗ್ತಾ ಇರಿ. ನಿಮ್ಗೆ ಗೊತ್ತಿರುವಂತಹ ಎಲ್ಲ ರೆಸಿಪೀಸ್ನ, ಬರ್ಕೊಂಡಿರುವಂತಹ ರೆಸಿಪೀಸ್ನ, ಇಷ್ಟಪಡುವಂತಹ ರೆಸಿಪೀಸ್ನ ಮನೇಲಿ ನೀವು ಮಾಡಿ ಎಲ್ರಿಗೂ ಬಳಸಿ. ಬೈ, ಟೇಕ್ ಕೇರ್, ಸಿ ಯು.